ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಯೋಗ ಇಸ್ ಲೈಕ್ ಅ ಲೈಟ್, ಒನ್ಸ್ ಯು ಲಿಟ್ ದ ಲೈಟ್ ಇಟ್ ನೆವರ್ ಡಿಮ್ಸ್ ಅನ್ನೋ ಒಂದು ಮಾತು ಇಂಗ್ಲೀಷ್ನಲ್ಲಿದೆ. ನಿಜವಾಗ್ಲೂ ಯೋಗ ಅನ್ನೋಂಥದ್ದು ನಮ್ಮನ್ನು ನಾವು ನಮ್ಮ ದೇಹದ ಜೊತೆಯಲ್ಲಿ ಅರ್ಥೈಸ್ಕೊಳ್ಳುವಂಥ ಒಂದು ಅಭೂತವಾದಂಥ ಒಂದು ಪಯಣ ಅಂತ ಹೇಳಬಹುದು. ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ 5 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ನಮ್ಮ ವಯಸ್ಸಿನವರ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ, ಸಣ್ಣ ಮಕ್ಕಳಾದಿಯಾಗಿ ಎಲ್ಲರಲ್ಲೂ ಕೂಡ ಯೋಗದ ಮಹತ್ವವನ್ನು ಇಡೀ ಜಗತ್ತಿಗೆ ಸಾರುವಂತಹ ವಿಶೇಷವಾದಂಥ ಒಂದು ವಿದ್ಯೆಯನ್ನು ಕಲ್ತಿರುವಂತಹ ಒಂದು ಧನ್ಯತಾ ಭಾವ ಇರುವಂತಹ ರಾಷ್ಟ್ರ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶ. ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಇನ್ನು ಕೆಲವೇ 5 ದಿನಗಳಿದೆ. ಎಲ್ಲರೂ ಕೂಡ ಯೋಗದ ಮಹತ್ವವನ್ನು ಅರ್ಥಕೊಳ್ಳೋಣ. ಹಾಗೆ ಬಂಧುಗಳೇ, ಈ ದಿನ ವಿಶೇಷವಾಗಿ ಕನ್ನಡ ಚಲನಚಿತ್ರ ನಟ ಹಾಗೂ ರಂಗಭೂಮಿ ಕಲಾವಿದರಾದ CR ಸಿಂಹ ಅವರ ಹುಟ್ಟುಹಬ್ಬ. CR ಸಿಂಹ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ 1942 ಜೂನ್ 16ರಂದು ಜನಿಸ್ತಾರೆ. ಕನ್ನಡ ರಂಗಭೂಮಿ ಕಲಾವಿದರು, ನಟರು, ನಿರ್ದೇಶಕರು, ಸಾಹಿತಿಗಳು. 1972ರಲ್ಲಿ ನಟರಂಗ ಅಂತ ಹೇಳಿ ನಾಟಕ ತಂಡವನ್ನು ಕಟ್ತಾರೆ. ಸುಮಾರು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಶಂಕರ್ ನಾಗ್ರವರ ಮಾಲ್ಗುಡಿ ಡೇಸ್ನಲ್ಲಿ ಇವರ ಪಾತ್ರವನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ. ಹಾಗೂ ಇವರಿಗೆ ವಿಶೇಷವಾಗಿ ವಿಜಯ ಕರ್ನಾಟಕದ ಪತ್ರಿಕೆಯಲ್ಲಿ ಬರುವಂಥ ಒಂದು ಅಂಕಣ ಎಲ್ರಿಗೂ ಬಹಳ ಇಷ್ಟ. ನಿಮ್ಮ ಸಿಂಹ ಅಂತ ಹೇಳಿ ಬರಿತಾ ಇದ್ರು. ಇದರ ಜೊತೆಯಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖೇನ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀ AN ಮೂರ್ತಿರಾವ್ ರವರ ಹುಟ್ಟುಹಬ್ಬ ಎಂದು. ಕನ್ನಡ ಸಾರಸ್ವತ ಲೋಕಕ್ಕೆ ಇವರ ಕೊಡುಗೆ ಅಪಾರವಾದದ್ದು. ಇವರು 1960ರಲ್ಲಿ ಇವರು ಜನಿಸ್ತಾರೆ. 1960ರಲ್ಲಿ ಇವರ ಕೊಡುಗೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಖ್ಯಾತ ವಿಮರ್ಶಕ ಸಾಹಿತಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. 1974ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಿಲೀಟನ್ನು ನೀಡಿ ಗೌರವಿಸಲಾಗಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಇನ್ನೂ ಅನೇಕ ಪ್ರಶಸ್ತಿಗಳನ್ನು ನೀಡಲಾಗಿದೆ ಶ್ರೀ AN ಮೂರ್ತಿರಾವ್ ರವರಿಗೆ. ಹಾಗೂ ಇನ್ನು ವಿಶೇಷವಾಗಿ ಮಂದಗೆರೆ ಸುಬ್ಬರಾವ್ ಕೃಷ್ಣಮೂರ್ತಿ ಅವರ ಜನ್ಮದಿನ. ಮಂದಗೆರೆ ಸುಬ್ಬರಾವ್ ಕೃಷ್ಣಮೂರ್ತಿ ಅವರು 1930ರಲ್ಲಿ ಜನಿಸ್ತಾರೆ. ಇವರು ಕೂಡ ಅನೇಕ ಅದ್ಭುತವಾದಂತಹ ಸಾಹಿತ್ಯಗಳನ್ನು ನೀಡಿದ್ದಾರೆ. ಕನ್ನಡ ಹಾಗೂ ಹಿಂದಿ ಸಾಹಿತಿಗಳು ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಮಾತೃಭಾಷೆಯಲ್ಲಿ ನಾವು ಕನ್ನಡವನ್ನು ಬರಿತಾ ಹೋಗ್ತೇವೆ. ಹಾಗೂ ಕನ್ನಡ ಹಾಗೂ ಹಿಂದಿ ಎರಡೂ ಭಾಷೆಯಲ್ಲೂ ಕೂಡ ಪ್ರಬುದ್ಧತೆಯನ್ನು ಪಡ್ಕೊಂಡಿರುವಂತಹ ಸಾಹಿತಿಗಳು. ಇವರನ್ನ ಮಾಸಾಕ್ರು ಅಂತ ಹೇಳಿ ಹೆಸರುವಾಸಿಯಾಗಿದ್ದಾರೆ. ಇಂದರೀಶ ಅನ್ನುವಂಥ ಕಾವ್ಯನಾಮದೊಂದಿಗೆ ಎಲ್ಲರಿಗೂ ಅತ್ಯಂತ ಚಿರಪರಿಚಿತರು. ಶಂಕರ್ ದಯಾಳ್ ಶರ್ಮಾ ಆಗಿನ ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ತಾಮ್ರ ಪ್ರಶಸ್ತಿಯನ್ನು ಪಡೆದಿರುವಂಥ ಹೆಮ್ಮೆಯ ಕನ್ನಡಿಗರಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖೇನ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ನ್ಯಾಯಕ್ಕೆ ಮತ್ತೊಂದು ಹೆಸರೇ ಶ್ರೀ ಸಂತೋಷ್ ಹೆಗಡೆ ಅವರು. ಜಗಶ್ರೀ ಸಂತೋಷ್ ಹೆಗಡೆ ಅವರನ್ನ ನಡೆದಾಡುವ ನ್ಯಾಯಮೂರ್ತಿಗಳು ಅಂತ ಹೇಳಿ ನಾವೆಲ್ಲರೂ ಕೂಡ ಕರಿತೇವೆ. ಬಹಳಷ್ಟು ನ್ಯಾಯಪರವಾಗಿ ನಿಲ್ಲುವಂತಹ ವ್ಯಕ್ತಿತ್ವ ಇವರದು. ಯಾರಿಗೂ ಅಂಜದಂಥ ದಕ್ಷ ಅಧಿಕಾರಿಗಳು ಇವರು. 1940 ಜೂನ್ 16ರಂದು ಜನಿಸಿದ್ದಾರೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖೇನ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ.
ಶುಭೋದಯ ಕರ್ನಾಟಕ ಶುಭೋದಯ ಕರ್ನಾಟಕ ಶುಭೋದಯ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಯೋಗ ಈಸ್ ಅ ಜರ್ನಿ ಆಫ್ ದ ಸೆಲ್ಫ್ ಥ್ರೂ ದ ಸೆಲ್ಫ್ ಟು ದ ಸೆಲ್ಫ್ ಅನ್ನೋ ಒಂದು ಮಾತಿದೆ. ಅಂದರೆ ಯೋಗದ ಮುಖೇನ ನಮ್ಮನ್ನು ನಾವು ಅರ್ಥಕೊಳ್ತೀವಿ. ನಾನು ಭಗವದ್ಗೀತೆಯ ಕೆಲವು ಸಾಲುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ನಮ್ಮ ದೇಹ ಅನ್ನೋದು ಒಂದು ರಥ ಇದ್ದ ಹಾಗಂತೆ. ಈ ಭೂಮಿಗೆ ಬಂದ ಮೇಲೆ ಈ ಭೂಮಿಯಿಂದ ಹೋಗೋವರೆಗೂ ಈ ರಥವನ್ನು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯೋಗದ ವಿಶೇಷತೆ ಅಂತ ಹೇಳಿದ್ರೆ ಅದು ಕೇವಲ ನಮ್ಮ ದೇಹವೆಂಬ ರಥವನ್ನಷ್ಟೇ ಕಾಪಾಡ್ಕೊಳ್ಳೋದಿಲ್ಲ, ನಮ್ಮ ಮನಸ್ಸಿನಲ್ಲಿರುವಂಥ ಸಾರಥಿ ಇರ್ತಾರಲ್ಲ, ಆ ಒಂದು ರಥದ ಸಾರಥಿಯನ್ನು ಕೂಡ ಆರೋಗ್ಯಕರವಾಗಿ ಕರ್ಕೊಂಡು ಹೋಗ್ತೀವಿ. ಸಾರಥಿ ಹಾಗೂ ರಥ ಇಬ್ಬರೂ ಕೂಡ ಏಕ ಸಮಾನಾಗಿ ಜೊತೆಯಾಗಿದ್ದಾಗ ಮಾತ್ರ ಮುಂದೆ ಸಾಗೋದಕ್ಕೆ ಸಾಧ್ಯ ಅನ್ನೋ ಒಂದು ಸಾಲುಗಳಿದೆ. ಹಾಗಾಗಿ ಯೋಗ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆಲೋಚನೆ, ನಮ್ಮ ಏಕಾಗ್ರತೆ ಇವೆಲ್ಲವನ್ನು ಕೂಡ ಕೇಂದ್ರೀಕರಿಸಿ ಒಟ್ಟಾರೆ ಅದರ ಒಂದು ಹಿಡಿಯನ್ನು ಹಿಡಿದು ಮುಂದೆ ಸಾಗೋದಕ್ಕೆ ಸಾಧ್ಯವಾಗುತ್ತೆ. ಇಂದು ಯೋಗದ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಅತಿಥಿಗಳಾಗಮಿಸಿದ್ದಾರೆ. ಸರಿಸುಮಾರು 3,500ಕ್ಕೂ ಅಧಿಕ ಯೋಗ ತರಬೇತುದಾರರು 100ಕ್ಕೂ ಹೆಚ್ಚು ದೇಶ ವಿದೇಶಗಳಿಂದ ಆಗಮಿಸಿ ನಮ್ಮ ಅತಿಥಿಗಳಿಂದ ತರಬೇತಿಯನ್ನು ಪಡ್ಕೊಂಡು ಇವತ್ತು ಜಗತ್ತಿನಾದ್ಯಂತ ಪಸರಿಸಿದ್ದಾರೆ. ಯೋಗದ ಮಹತ್ವವನ್ನು ತಿಳಿ ಹೇಳ್ತಾ ಇದ್ದಾರೆ. ಯೋಗದ ಮಹತ್ವದೊಂದಿಗೆ ಜನರು ಅವರ ಬದುಕನ್ನು ಆರೋಗ್ಯಕರವಾಗಿ ಹೇಗೆ ಕಂಡುಕೊಳ್ಳೋದು ಅನ್ನೋ ಒಂದು ಜ್ಯೋತಿಯನ್ನು ಬೆಳಗ್ತಿರೋರು ನಮ್ಮ ಅತಿಥಿಗಳು. ಯೋಗಾಚಾರ್ಯ ಸಂತೋಷ್ ಕುಮಾರ್ ಅಂತ ಹೇಳಿದ್ರೆ ಎಲ್ಲರಿಗೂ ಚಿರಪರಿಚಿತರು. ಇವರಿಗೆ ಯೋಗ ರತ್ನ ಇನ್ನೂ ಅನೇಕ ಪ್ರಶಸ್ತಿಗಳು ಬಂದಿದೆ. ಬನ್ನಿ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬರಮಾಡ್ಕೊಳ್ಳೋಣ. ಯೋಗಾಚಾರ್ಯ ಸಂತೋಷ್ ಕುಮಾರ್ ಅವರು ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ, ಹಾಗೆ ನನ್ನ ನಮಸ್ಕಾರಗಳು. ಯೋಗ ಅಂತ ಹೇಳಿದ ತಕ್ಷಣ ಒಂದು ಬೆಳಕು, ಒಂದು ಧನ್ಯತಾ ಭಾವ, ನಮಗೇ ಅರಿಯಾದ ಒಂದು ಶಕ್ತಿಯನ್ನ, ಒಂದು ಜ್ಞಾನವನ್ನ ತಿಳ್ಕೊಳ್ಳೋದೇ ಯೋಗ ಅಂತ ಹೇಳ್ತೀವಿ. ನಿಮ್ಮ ಜೊತೆ ಬಹಳಷ್ಟು ಮಾತಾಡೋದಕ್ಕಿದೆ, ತಿಳ್ಕೊಳ್ಳೋದಕ್ಕಿದೆ. ನಮ್ಮ ಶುಭೋದಯ ಕರ್ನಾಟಕದ ಪ್ರತೀತಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಸರಿ, ಬನ್ನಿ ವೀಕ್ಷಕರೇ, ಹಾಗಾದ್ರೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಇಂದಿನ ವಿಶೇಷ ಒಂದೊಳ್ಳೆ ಮಾತು, ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋಥಂ ಪರವರಂ ಮುನೀನಾಂ ಪತಾಂಜಲಿಂ ಪ್ರಾಂಜಲಿರಾನತೋಸ್ಮಿ. ಯೋಗದ ಮುಖೇನ ನಮ್ಮ ಚಿತ್ತವನ್ನು, ವ್ಯಾಕರಣದಿಂದ ಭಾಷೆಯನ್ನು ಮತ್ತು ಆಯುರ್ವೇದದಿಂದ ದೇಹದ ಮಾಲಿನ್ಯವನ್ನು ಶುದ್ಧೀಕರಿಸಬಹುದು. ಹಾಗೆ ಈ ಎಲ್ಲ ಮುನಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದಂಥ ಮುನಿಗಳು ಅಂತ ಹೇಳಿದ್ರೆ ಪತಾಂಜಲಿ ಮಹರ್ಷಿಗಳಿಗೆ ನಾವು ನಮನಗಳನ್ನು ಸಲ್ಲಿಸ್ತೇವೆ, ಯೋಗದ ನಮನಗಳನ್ನು ಸಲ್ಲಿಸ್ತೇವೆ ಅಂತ ಹೇಳ್ತೀವಿ ಈ ಶ್ಲೋಕದ ಮುಖೇನ. ಯೋಗ, ವ್ಯಾಯಾಮ ಇವೆಲ್ಲವನ್ನು ಕೂಡ ನಮ್ಮ ದೇಹವನ್ನು ಇನ್ನಷ್ಟು ಸದೃಢಗೊಳಿಸ್ತಾ ಹೋಗುತ್ತೆ. ತಾವು ಬಾಲ್ಯದಲ್ಲಿ ಒಂದು ಸುಂದರವಾದಂಥ ಘಟನೆ ನಡೆಯುತ್ತೆ ಅಂತ ಕೇಳ್ಪಟ್ರಿ. ಒಂದು ದೇವಸ್ಥಾನದ ಅರ್ಚಕರು ದೇವರಿಗೆ ಶಿರಸವನ್ನು ಉಲ್ಟಾ ಮಾಡಿ ಶಿರಸ ಮೂಲಕ ನಮನಗಳನ್ನು ಸಲ್ಲಿಸ್ತಾರೆ ಅಂತ ಕೇಳ್ಪಟ್ಟು ತಾವು ಕೂಡ ಸಣ್ಣ ಹುಡುಗ ಏನದು ಅನ್ನೋ ಒಂದು ಕುತೂಹಲವನ್ನು ಮೂಡಿಸಿ ಯೋಗವನ್ನು ನಿಮ್ಮ ಬದುಕಿನಲ್ಲಿ ರೂಢಿಸ್ಕೊಂಡ್ರಿ ಅನ್ನೋ ಒಂದು ಬಾಲ್ಯದ ಕಥೆನ ಕೇಳ್ಪಟ್ಟೆ ನಾನು. ಹೇಳಿ, ನಿಮ್ಮ ಬಾಲ್ಯ ಯೋಗಕ್ಕೆ ಯಾವ ರೀತಿ ಪೂರಕವಾಗಿ ನಿಲ್ತು? ನಿಮ್ಮ ಪೋಷಕರ ಸಹಕಾರ ಯೋಗದ ಒಂದು ಅಧ್ಯಯನಕ್ಕೆ ಬಾಲ್ಯದಲ್ಲಿಯೇ ಸಹಕರಿಸಿದ್ರು ಅಂತ ಹೇಳ್ತಾ ಇದ್ರಿ, ಅದ ಕುರಿತಾಗಿ ಏನು ಹೇಳ್ತೀರಿ? ನಾನು ಸುಮಾರು 8 ವರ್ಷ ಇದ್ದಾಗ ನನ್ನ ದೊಡ್ಡಪ್ಪಂದಿರು ಹೀಗೆ ಕೆಲಸಕ್ಕೆ ಹೋಗಿ ಬಂದುಬಿಟ್ಟು ಮಾತಾಡ್ತಾ ಕೂತ್ಕೊಳ್ಳೋರು. ಮಾತಾಡುವಾಗ ಒಂದು ಶಬ್ದ ನನ್ನ ಕಿವಿಗೆ ಬಿತ್ತು. ಅದು ಒಂದು ದೇವಸ್ಥಾನದಲ್ಲಿ ಒಬ್ಬರು ಬ್ರಾಹ್ಮಣರು ಪೂಜೆ ಮಾಡುವರು, ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಮಸ್ಕಾರ ಮಾಡ್ತಾಯಿದ್ರು ಅಂತ. ಅವರಿಗೆ ಅದು ಶೀರ್ಷಾಸನ ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದ್ರ ಕೇಳಿದವನು ತಲೆ ಕೆಳಗಡೆ ಕಾಲು ಮೇಲೆ ಅಂದರೆ ಹೇಗೆ ಅನ್ನೋದು ಒಂದು ಕುತೂಹಲ. ಅದನ್ನು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಈಗ ಮಕ್ಕಳು ಪಲ್ಟಿ ಹೊಡಿದು ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದು ಕ್ರಮೇಣವಾಗಿ ನನಗೆ ಅದರ ಮೇಲೆ ಸ್ವಲ್ಪ ಪ್ರಭುತ್ವತೆ ಬಂತು. ಅದನ್ನು ಆಸನವನ್ನು ಅಂದರೆ ಆ ಒಂದು ಶೀರ್ಷಾಸನ ಅಂತ ಏನು ಕರಿತೇವೆ ನಾವು ಇವತ್ತು, ಅದನ್ನು ಮಾಡುವಲ್ಲಿ ನಾನು ಸ್ವಲ್ಪ ಯಶಸ್ವಿ ಆದೆ.
ನಂತರ ಶಾಲಾ ದಿನಗಳಲ್ಲಿ ಏನಾಯಿತು, ಇದನ್ನೆಲ್ಲ ನಾನು ತೋರಿಸೋದು, ಮಕ್ಕಳನ್ನು ಕರೆಯೋದು, ಅವರಿಗೆ ತೋರಿಸೋದು, ಗಲಾಟೆ ಮಾಡಿಸೋದು, ಅಂದರೆ ಅದು ನೋಡಿದಾಗ ಮಕ್ಕಳು ಚಪ್ಪಳೆ ತಟ್ಟೋದು ಶಬ್ದ ಆಗ್ತಿತ್ತು. ಆ ಸಂದರ್ಭದಲ್ಲಿ ನನ್ನ ಒಂದು ಶಿಕ್ಷಕರು, ನನ್ನ ಕನ್ನಡ ಶಿಕ್ಷಕರು, ನಾನು ಪ್ರೈಮರಿ ಸ್ಕೂಲಲ್ಲಿದ್ದಾಗ ನರಸಿಂಹಮಯ್ಯ ಅಂತೇಳಿ, ಅವರು ಇದೇನು ನಿಂಗೇನು ಗೊತ್ತಿದೆಯಾ ಕೇಳಿದ್ರು. ಇಲ್ಲ, ಇದು ಪಲ್ಟಿ ಏನೋ ಒಂದು ಹೇಳಿದೆ. ಅವರು ಇದು ನೋಡು, ಇದು ಶೀರ್ಷಾಸನ ಅಂತ ಕರಿತೀವಿ ನಾವು ಯೋಗದಲ್ಲಿ. ಅವರಿಗೆ ಯೋಗದ ಪರಿಕಲ್ಪನೆ ಎಲ್ಲ ಚೆನ್ನಾಗಿತ್ತು. ಶೀರ್ಷಾಸನ ಅಂತ ಕರಿತೀವಿ ನಾವು. ಇದು ನಿನಗೆ ಈ ಆಸನ ಬರುತ್ತಂತ ಹೇಳಿದ್ರ ಮೇಲೆ ಎಲ್ಲದೂ ಬರ್ತದೆ ನಿನಗೆ ಕೇಳಿದ್ರು. ಯಾವ್ದು ಬೇಕಾದ್ರೂ ತೋರಿಸ್ತೀನಿ ಅಂತ ಹೇಳಿದೆ. ಅವರು ಒಂದು ಆಸನವನ್ನು ಗೋಡೆಯ ಸಹಾಯದಿಂದ ಮಾಡ್ಲಿಕ್ಕೆ ಹೇಳಿದ್ರು. ಅದಕ್ಕೆ ಪಾದಹಸ್ತಾಸನ ಅಂತ ಕರಿತೇವೆ ನಾವು. ಗೋಡೆಗೆ ನಮ್ಮ ಪೃಷ್ಠಭಾಗ ಮತ್ತು ಹಿಮ್ಮಡಿಯನ್ನು ಟಚ್ ಮಾಡಿಬಿಟ್ಟು ಮುಂದಕ್ಕೆ ಬಾಗಬೇಕು ಬೀಳದೇನೆ. ಅದು ಅಷ್ಟು ಸುಲಭ ಅಲ್ಲ. ಅದು ಯಾಕೆ ಹೇಳಿಕೊಟ್ರು ಅಂತ ಹೇಳಿದರೆ, ನಾನು ಮಾಡ್ತಿರುವ ಆಸನ ಅದು ಯೋಗ ಥರದ್ದು ಇರಲಿಲ್ಲ. ಅದು ಒಂಥರ ಜಿಮ್ನಾಸ್ಟಿಕ್ ಥರ ಇತ್ತು. ಇವನು ಹೇಗಾದರೂ ಮಾಡಿ ಯೋಗಕ್ಕೆ ಅಥವಾ ಇದನ್ನು ಅರ್ಥ ಮಾಡಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ರು ಏನೋ ಗೊತ್ತಿಲ್ಲ. ಅದೊಂದು ಏನು ಅವರು ಆ ಕೆಲಸ ಕೊಟ್ಟರು ನನಗೆ, ಅದು ನನಗೆ ತುಂಬ ವರ್ಷಗಳೇ ತಗೊಳ್ತು ಕಲೀಲಿಕ್ಕೆ. ಆಮೇಲೆ ಅದು ಏನಂತ ಅರ್ಥ ಆಯಿತು, ಅದೊಂದು ನಮ್ಮ ಈಗೋವನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ಒಂದು ಆಸನ. ಅದಕ್ಕೆ ಅವರು ಗೋಡೆ ಸಹಾಯದಿಂದ ಮಾಡಲಿಕ್ಕೆ ಹೇಳಿದ್ರು. ಪ್ರತಿ ಸರಿ ಬೀಳುವಾಗಲೂ ಅದು ನಮ್ಮ ಅಹಂಕಾರ ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ಬೇಕು. ಯಾಕಂದರೆ ಯೋಗಕ್ಕೆ ಸಂಪೂರ್ಣ ಶರಣಗತಿ ಬೇಕಾಗತ್ತೆ. ಸೊ ಹಾಗಾಗಿ ಅದು ಭಾಳ ಕಷ್ಟ ಆಯಿತು. ಆಮೇಲೆ ಕಲ್ತ್ಕೊಂಡೆ. ನಂತರ ದಿನಗಳಲ್ಲಿ, ನನ್ನ ಹೈಸ್ಕೂಲ್ ದಿನಗಳಲ್ಲಿ ನನ್ನ ಆರೋಗ್ಯ ಸಮಸ್ಯೆಗಳೆಲ್ಲ ಇತ್ತು. ಅದಕ್ಕೋಸ್ಕರ ನನ್ನ ಶಿಕ್ಷಕರು ಸ್ವಲ್ಪ ಮಾರ್ಗದರ್ಶನ ಕೊಟ್ಟರು. ಯೋಗ ಮಾಡಿದರೆ ನಿನ್ನ ಆರೋಗ್ಯ ಸಮಸ್ಯೆ ಎಲ್ಲ ಗುಣ ಆಗುತ್ತೆ ಅಂತ ಹೇಳಿದ್ರು. ಅದರಲ್ಲಿ ಮುಖ್ಯವಾಗಿ ಶ್ರೀ ಕುಮಾರ್ ಅಂತ ಅವರು ಭಾಳಷ್ಟು ನನಗೆ ಮಾರ್ಗದರ್ಶನ ಕೊಟ್ಟರು. ಧರ್ಮಸ್ಥಳ ಶಾಂತಿವನ ಟ್ರಸ್ಟಲ್ಲಿ ಕೆಲವು ಶಿಬಿರಗಳೆಲ್ಲ ನಡೀತಿತ್ತು. ಅದರ ಮುಖೇನ ನನಗೆ ಭಾಳಷ್ಟು ಮಾರ್ಗದರ್ಶನ ಸಿಕ್ತು. ನನ್ನ ಫೌಂಡೇಶನ್ ಅಲ್ಲಿ ಸಿದ್ಧವಾಯಿತು. ವೀರೇಂದ್ರ ಹೆಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳೆಲ್ಲ ಆಗ್ತಿತ್ತು. ಅದರ ಸಂಪೂರ್ಣ ಪ್ರಯೋಜನ ನನಗೆ ಸಿಕ್ತು. ಆಮೇಲೆ ನನ್ನ ಹೈಸ್ಕೂಲ್ ಶಿಕ್ಷಕರ ಒಂದು ವಿದ್ಯಾರ್ಥಿ ಶ್ರೀ ಭರತ್ ಕುಮಾರ್ ಅಂತ, ಅವರು ಕೂಡ ನನ್ನನ್ನು ಯೋಗಕ್ಕೆ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಹೇಗೆ ಬೇಡಿಕೆ ಇದೆ, ಯೋಗಕ್ಕೆ ಹೇಗೆ ಬೇಡಿಕೆ ಇದೆ, ಯೋಗದಲ್ಲಿ ಹೇಗೆ ಬೆಳೀಬೋದು ಅನ್ನೋದನ್ನು ಅವರು ತೋರಿಸಿಕೊಟ್ರು. ಅವರು ಕೂಡ ನನಗೆ ಭಾಳಷ್ಟು ಸಹಾಯ ಮಾಡಿ ಯೋಗದಿಂದ ನಾವು ಹೊರಗಡೆ ಹೋಗದಿದ್ದಂಗೆ ನನ್ನನ್ನು ಯೋಗದಲ್ಲೇ ಇಡಲಿಕ್ಕೆ ಅವರು ಭಾಳ ಪ್ರಯತ್ನ ಮಾಡಿದ್ರು. ಆಮೇಲೆ ಉಳಿದಿದ್ದೆಲ್ಲ ಗೊತ್ತಿದೆ. ಅದೆಲ್ಲ ಸಾಧನೆ ಮಾಡಿಬಿಟ್ಟು ಇಲ್ಲಿವರೆಗೆ ಬಂದಿದ್ದೇನೆ. ಕುಂದಾಪುರದ ಕೊಳೂರಿನವರು. ನಿಮ್ಮ ಊರನ್ನ ಬಹುಶಃ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಆ ವಾತಾವರಣವನ್ನು ನಾವು ನಿಜವಾಗ್ಲೂ ಆಹ್ಲಾದಿಸಬೇಕು. ಒಳ್ಳೆ ಅದ್ಭುತವಾದಂಥ ಆಮ್ಲಜನಕವನ್ನು ಸಿಗುವಂಥ ಒಂದು ನಾಡು. ವಾತಾವರಣವೇ ನಮ್ಮಲ್ಲಿ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಅಲ್ಲಿನ ಬಾಲ್ಯ ದಿನಗಳಲ್ಲಿ ನಿಮ್ಮ ಪೋಷಕರು ನೀವು ಯೋಗವನ್ನು ಕಲಿಬೇಕು ಅಂತ ಹೇಳಿದಾಗ ನಿಮ್ಮ ಜೊತೆಯಾಗಿ ನಿಂತದ್ದು ಹೇಗೆ? ನಮ್ಮ ಮನೆಯ ಸುತ್ತಮುತ್ತಲೂ ತುಂಬ ದಟ್ಟವಾದ ಕಾಡುಗಳೆಲ್ಲ ಇದೆ. ಕೊಲ್ಲೂರು ಮತ್ತು ಈ ಒಣಸೆ, ಕೊಳೂರು ಅವ ಕಡೆ ಎಲ್ಲ ತುಂಬ ಕಾಡುಗಳಿದೆ. ನಾನು ಚಿಕ್ಕವನಿರುವಾಗಲೂ ತುಂಬ ಕಾಡಿನ ಮಧ್ಯದಲ್ಲೇ ಬೆಳೆದವರು. ಸೊ ಆ ಪರಿಸರ ನನಗೆ ಭಾಳ ಇಷ್ಟ ಆಗ್ತಿತ್ತು. ಜೊತೆಗೆ ಅಲ್ಲಿ ನಾನು ಅದೇ ಈ ಯೋಗಕ್ಕೆ ಆಸಕ್ತಿ ಇರೋದ್ರಿಂದ ಮುಂದೆ ಯೋಗವನ್ನೇ ನಾನು ಉದ್ಯೋಗವಾಗಿ ತಗೊಳ್ಬೇಕಂತೇಳಿ ಇರಲಿಲ್ಲ. ಆದರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಮತ್ತು ನನ್ನ ಆರೋಗ್ಯ ಸಮಸ್ಯೆಗಳು ಇರೋದ್ರಿಂದ ಪದೇ ಪದೇ ನಾನು ಕಾಯಿಲೆ ಬೀಳ್ತಿದ್ದೆ. ಆಸ್ಪತ್ರೆಗೆ ಹೋಗೋದು, ಮದ್ದುಗಳನ್ನು ತಗೊಳ್ಳೋದು, ಏನು ಔಷಧಿಗಳನ್ನು ತಗೊಳ್ಳೋದು, ಅದೆಲ್ಲ ಆಗ್ತಾಯಿತ್ತು. ಆವಾಗ ಯೋಗದಿಂದ ಆರೋಗ್ಯ ಸಮಸ್ಯೆ ಗುಣ ಆಗತ್ತೆ ಅಂತ ಹೇಳಿದರೆ ಯಾಕೆ ಅಷ್ಟು ದುಡ್ಡು ಕೊಡಬೇಕು ಮತ್ತು ಔಷಧಿ ತಗೊಳ್ಬೇಕು, ಸಫರ್ ಆಗಬೇಕು ಅಂತ ಹೇಳಿಬಿಟ್ಟು ಯೋಗವನ್ನು ತಗೊಳ್ಳುವ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೀರಿಯಸ್ನೆಸ್ ಬಂತು ಒಂದು ಹೈಸ್ಕೂಲ್ ಮಟ್ಟದಲ್ಲಿ. ಬಟ್ ನನ್ನ ತಂದೆ ತಾಯಿಯರಾಗಲಿ, ಮನೆಯವರಾಗಲಿ ಯಾರೂ ಹಸ್ತಕ್ಷೇಪ ಮಾಡಿಲ್ಲ. ನೀ ಇಂಥದೇ ಉದ್ಯೋಗ ಮಾಡಬೇಕು, ಇದೇ ಮಾಡಬೇಕು ಅಂತ ಹೇಳಿಲ್ಲ. ನಾನು ಎಜುಕೇಷನ್ ಟೀಚರ್ ಆದರೂ ಕೂಡ ನನಗೆ ಸಂಪೂರ್ಣವಾಗಿ ಸ್ವತಂತ್ರ ಕೊಟ್ಟರು. ಅದು ಎಜುಕೇಷನು ಬೇರೆ ಬೇರೆ ಆರ್ಟಿಸ್ಟ್ ಆಗಿದ್ದೆ, ಡಾನ್ಸರ್ ಆಗಿದ್ದೆ, ಅವೆಲ್ಲವೂ ಬಿಟ್ಟು ಯೋಗದಲ್ಲೇ ಹೋಗು ಅಂತ ಹೇಳ್ಬಿಟ್ಟು ಯೋಗವನ್ನು ಮುಂದುವರಿಸಿದೆ. ಯೋಗ ಕುರಿತಾಗಿ ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ತಾವು ಯೋಗದ ಪದವಿಯನ್ನು ಕೂಡ ಪಡ್ಕೊಡ್ತೀರಿ ಅಂತ ಕೇಳ್ಪಟ್ವಿ. ಯೋಗ ಅನ್ನೋ ಒಂದು ಪದವನ್ನು ಕೇಳಿದ ತಕ್ಷಣ ಪರ್ಯಾಯವಾಗಿ ನಾವು ತಗೊಳ್ಳೋ ಹೆಸರು ನಮ್ಮ ದೇಶ, ಭಾರತ ದೇಶ. ಯೋಗದ ಅತ್ಯಂತ ಪುರಾತನವಾದಂಥ ಹಾಗೂ ಅದರ ಆಳಕ್ಕೂ ಹೋಗಿ ಅದರ ಅಧ್ಯಯನ ಮಾಡಿದಂಥ ಅನೇಕ ಋಷಿಮುನಿಗಳನ್ನು ಕಂಡಂತಹ ರಾಷ್ಟ್ರ, ನಾಡು ನಮ್ಮ ಭಾರತ ದೇಶ. ಯೋಗದ ಇತಿಹಾಸದ ಕುರಿತಾಗಿ, ಅದರ ಹುಟ್ಟಿನ ಕುರಿತಾಗಿ ನಿಮ್ಮ ಪಂಡಿತರಿಂದ ತಿಳಿಯೋ ಆಸೆ, ತಿಳಿಸ್ಕೊಡಿ. ಯೋಗಕ್ಕೆ ಸುಮಾರು 15,000 ವರ್ಷಗಳ ಹಿನ್ನೆಲೆ ಇದೆ. ಇಂಥದೇ ಡೇಟಲ್ಲಿ ಇದು ಆರಂಭವಾಯಿತು ಅಂತ ಹೇಳಲಿಕ್ಕೆ ಭಾಳ ಕಷ್ಟ ಸಾಧ್ಯ. ಈ 15,000 ವರ್ಷಗಳು ಇತಿಹಾಸ ಇದ್ದರೂ ಕೂಡ ನಮಗೆ ಸುಮಾರು ದಾಖಲೆಗಳೆಲ್ಲ ಸಿಗುವುದು ನಮ್ಮ ಸಿಂಧೂ ನಾಗರಿಕತೆಯ ನಂತರ. ಅಲ್ಲಿರುವ ಕೆಲವೊಂದು ಕಾರ್ವಿಂಗ್ಸ್ ಆಗಲಿ,
ಇತಿಹಾಸಕಾರರು ಏನು ಸಂಶೋಧನೆ ಮಾಡಿದ್ದಾರೆ, ಪಶುಪತಿಯ ಒಂದು ಪದ್ಮಾಸನದಲ್ಲಿ ಕೂತ್ಕೊಂಡಿರುವಂಥ ಒಂದು ಚಿತ್ರ ಇರಲಿ, ಅವೆಲ್ಲಗಳು ನಮಗೆ ಅಲ್ಲಿಂದನೂ ಸ್ಟಾರ್ಟ್ ಆಗಿರ್ಬೋದು ಅಂತ ಒಂದು ಮಾಹಿತಿ ಸಿಗುತ್ತೆ. ಆಮೇಲೆ ಬೇರೆ ಬೇರೆ ಟೀಚಿಂಗ್ಸಲ್ಲೆಲ್ಲ ಇದು ಉಪಯೋಗಿಸ್ಬಿಟ್ಟಿದ್ದಾರೆ. ಈಗ ಬುದ್ಧಿಸಮ್ ಇರ್ಬೋದು, ಜೈನಿಸಮ್ ಇರ್ಬೋದು, ಸಿಕ್ಕಿಸಮ್ ಇರ್ಬೋದು, ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖ ಇದೆ. ನಮಗೆ ಮುಖ್ಯವಾಗಿ ನಾವು ತಗೊಳ್ಳೋದು ಸುಮಾರು 3 ಮತ್ತು 6ನೇ ಶತಮಾನದ ಮಧ್ಯದಲ್ಲಿ ಬಂದಂಥ ಪತಂಜಲಿ ಮಹರ್ಷಿಗಳ ಕೊಟ್ಟಿರುವಂಥ ಯೋಗಸೂತ್ರ. ಅವರು ಈ ಒಂದು ಮಧ್ಯದಲ್ಲಿ ಯೋಗಸೂತ್ರ ಅನ್ನುವ ಒಂದು ನಮಗೊಂದು ಬುಕ್ಕನ್ನು ಕೊಡ್ತಾರೆ. ಅಷ್ಟಾಂಗ ಯೋಗದ ಪರಿಚಯ ಮಾಡ್ತಾರೆ. ಅಲ್ಲಿವರೆಗೆ ಯೋಗ ಅನ್ನೋದು ಬಹುಶಃ ಕೆಲವೊಬ್ಬರಿಗೆ ಮಾತ್ರ ಸೀಮಿತವಾಗಿತ್ತು ಏನೋ ಗೊತ್ತಿಲ್ಲ. ಪತಂಜಲಿಯ ಮುಖಾಂತರ ಯೋಗದ ಪರಿಚಯ ಎಲ್ಲರಿಗೂ ಆಯಿತು. ಆಮೇಲೆ ಪತಂಜಲಿಯ ಒಂದು ಮಾರ್ಗದರ್ಶನದ ಮುಖಾಂತರ ಯೋಗ ಮಾಡಲಿಕ್ಕೆ ಏನು ಮಾಡಬೇಕು ಅಥವಾ ಏನು ಮಾಡಲಿಕ್ಕೆ ಏನೆಲ್ಲ ಹಂತಗಳಿದೆ ಅದೆಲ್ಲವೂ ಸಂಪೂರ್ಣವಾಗಿ ಪರಿಚಯ ಮಾಡಿರೋದ್ರಿಂದ ಸಾಮಾನ್ಯ ಜನರಿಗೂ ಕೂಡ ಅದು ಉಪಯೋಗ ಹಾಗೆ ಅಥವಾ ಸಿಗುವ ಹಾಗೆ ಆಯಿತು. ಆಮೇಲೆ ಹಠಯೋಗಕಾರರು ಅವರದ್ದೇ ಒಂದು ಲೀನೇಜ್ ಇದೆ ಅವರದ್ದು. ಈಗ ಸಾಮಾನ್ಯವಾಗಿ ಆದಿನಾಥಂದ ಹಿಡಿದು ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ ಇವರ ಮುಖಾಂತರ ಎಲ್ಲ ಬಂತು. ಸ್ವಾತ್ಮರಾಮನ ಕಡೆ ಬಂತು. ಸ್ವಾತ್ಮರಾಮರವರು ಈ ಹಠಯೋಗಕ್ಕೆ ಸಂಬಂಧಪಟ್ಟ ಟೆಕ್ನಿಕ್ಗಳನ್ನೆಲ್ಲ ಹಠಯೋಗ ಪ್ರದೀಪಿಕೆಯಲ್ಲಿ ವಿವರಿಸಿದ್ದಾರೆ. ಪತಂಜಲಿಯವರು ಯೋಗ ಸೂತ್ರದ ಮೂಲಕ ಅಷ್ಟಾಂಗ ಯೋಗ ವಿವರಿಸಿದರೆ, ಹಠಯೋಗ ಪ್ರದೀಪಿಕೆಯ ಮೂಲಕ ಸ್ವಾತ್ಮರಾಮವರು ಹಠಯೋಗದ ಬಗ್ಗೆ ಅದರ ಟೆಕ್ನಿಕ್ಗಳ ಬಗ್ಗೆನೆಲ್ಲ ವಿವರಿಸ್ತಾರೆ. ಸೊ ಇದು ಸಾಮಾನ್ಯವಾಗಿ ನಮಗೆ ಸಿಗುವಂಥ ಮಾಹಿತಿಗಳು. ಅದು ಅಲ್ಲಿಂದನೇ ಬೆಳ್ಕೊಂಡು ಮುಂದಕ್ಕೆ ಬಂದಿದೆ. ಖಂಡಿತವಾಗ್ಲೂ. ಆದರೆ ಯೋಗ ಮತ್ತು ವ್ಯಾಯಾಮ ಈ ಎರಡು ವಿಭಿನ್ನವಾದಂಥ ಪದಗಳು ಅಂತ ಹೇಳಿರೋದು ಉಂಟು, ಅಥವಾ ಇವೆರಡಕ್ಕೂ ಒಂದಕ್ಕೊಂದು ತಾಳೆ ಕೂಡ ಇದೆ ಅಂತ ಹೇಳೋದು. ಇವೆರಡರ ಸಾಮ್ಯತೆ ವಿಭಿನ್ನತೆ ಬಗ್ಗೆ ತಾವು ಮಾತನಾಡೋದಾದ್ರೆ ಏನು ಹೇಳ್ತೀರಿ? ಯೋಗದಲ್ಲೂ ಮತ್ತು ವ್ಯಾಯಾಮದಲ್ಲೂ ಒಂದು ಸಾಮ್ಯತೆ ಏನಂತ ಹೇಳಿದರೆ, ಅದು ದೈಹಿಕ ಅಗತ್ಯತೆಯನ್ನು ಪೂರೈಸುತ್ತೆ. ಈಗ ದೈಹಿಕವಾಗಿ ನಮಗೆ ರಕ್ತ ಪರಿಚಲನೆ ಹೆಚ್ಚಾಗಬೇಕು ಅಥವಾ ಚೆನ್ನಾಗಿ ಆಗಬೇಕು, ಮೂಳೆಗಳು ಕೀಲುಗಳು ಗಟ್ಟಿಯಾಗಬೇಕು, ಸ್ನಾಯುಗಳು ಬಲಿಷ್ಠವಾಗಬೇಕು. ಇದು ವ್ಯಾಯಾಮದಲ್ಲೂ ಸಿಗುತ್ತೆ, ಯೋಗದಲ್ಲೂ ಸಿಗುತ್ತೆ. ಆದರೆ ಭಿನ್ನತೆಗಳ ಬಗ್ಗೆ ಮಾತಾಡಿದರೆ ತುಂಬ ಭಿನ್ನತೆಗಳಿದೆ. ಈಗ ಯೋಗಾಸನಗಳು ನಮಗೆ ಮುಖ್ಯವಾಗಿ ಅದು ಕೆಲಸ ಮಾಡುವುದು ಆಂತರಿಕವಾಗಿ, ಅಥವಾ ಯೋಗ ಅದು ಆಂತರಿಕವಾಗಿ ಕೆಲಸ ಮಾಡುತ್ತೆ. ನಮ್ಮ ಯೋಗದಲ್ಲೇ ಹೇಳಿದ ಹಾಗೆ ಯೋಗಸ್ತು ದರ್ಶನಾಯ ನತು ಪ್ರದರ್ಶನಾಯ ಅಂತ. ಯೋಗಾಸನಗಳು ಮಾಡುವುದು ನಮ್ಮ ಆಂತರಿಕ ದರ್ಶನಕ್ಕೆ. ಅದು ಬಾಹ್ಯವಾಗಿ ಅದು ತೋರಿಸ್ಲಿಕ್ಕಾಗಲಿ ಅಥವಾ ಅದು ದೇಹದ ಒಂದು ಅಂದ ಚಂದವನ್ನು ತೋರಿಸ್ಲಿಕ್ಕಾಗಲಿ ಅದಿಲ್ಲ. ಅದರ ಮೂಲ ಉದ್ದೇಶ ಇರುವುದೇ ಆಂತರಿಕ ದರ್ಶನಕ್ಕೆ. ಇನ್ನೊಂದು ವ್ಯಾಯಾಮ ಮಾಡಬೇಕಂದ್ರೆ ವ್ಯಾಯಾಮ ತುಂಬ ವ್ಯಾಯಾಮಗಳೆಲ್ಲ ಇದೆ. ಎಕ್ಸಸೈಸ್ ಕಂಪೇರ್ ಮಾಡಿದಾಗ ಈಜ್ಬೋದು, ಕ್ರೀಡೆ ಆಡ್ಬೋದು, ನಾವು ಜಾಗಿಂಗ್ ಮಾಡ್ಬೋದು, ಜಿಮ್ ಮಾಡ್ಬೋದು, ಬೇರೆ ಬೇರೆ ವ್ಯಾಯಾಮಗಳೆಲ್ಲ ಇದೆ. ಯೋಗ ಸಾಮಾನ್ಯವಾಗಿ ಬೇರೆ ಬೇರೆ ರೂಪದ ಯೋಗ ಇದ್ದರೂ ಕೂಡ ಅದರ ಉದ್ದೇಶ ಒಂದೇ. ಆಮೇಲೆ ಇನ್ನೊಂದು ಯೋಗ ಈ ವ್ಯಾಯಾಮಕ್ಕೆ ನಾವು ಏನು ಮಾಡ್ತೇವೆ, ಸಾಮಾನ್ಯವಾಗಿ ಒಂದು ಮಿತಿ ಅಂತ ಇದೆ. ಒಂದು ಏಜಲ್ಲಿ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ರೆಸ್ಟ್ರಿಕ್ಷನ್ಸ್ ಬಂದುಬಿಡುತ್ತೆ. ಬಟ್ ಯೋಗದಲ್ಲಿ ಯಾವುದೇ ಏಜಲ್ಲೂ ಕೂಡ ಯೋಗವನ್ನು ಮಾಡ್ಬೋದು, ಅದಕ್ಕೆ ಮಿತಿ ಅಂತ ಇಲ್ಲ. ಇವನು ವಯಸ್ಸಾದಲ್ಲೂ ಕೂಡ ಯೋಗ ಮಾಡ್ಬೋದು. ಕೆಲವರು ಜೋಕ್ಸ್ ಮಾಡ್ತಾರೆ, ಏನಿಲ್ಲ ಅಂತ ಹೇಳಿದ್ರು ಶವಾಸನ ಮಾಡ್ಬೋದು ಅಂತ. ಸೊ ಶವಾಸನದಲ್ಲಿ ಮಲಗಿಕೊಂಡು ಶವಾಸನ ಮುಖಾಂತರನೇ ಎಷ್ಟೋ ಆರೋಗ್ಯಗಳನ್ನು ಸುಧಾರಿಸ್ಕೊಳ್ಬೋದು. ಇನ್ನೊಂದು ಯೋಗ ವ್ಯಾಯಾಮ ಆಗೋದು ನಮ್ಮ ಒಂದು ದೈಹಿಕ ಅಂದರೆ ಬಾಹ್ಯವಾಗಿ ದೈಹಿಕವಾಗಿ ಅದು ಕೆಲಸ ಮಾಡಿದರೆ, ಯೋಗ ಮಾನಸಿಕವಾಗಿ ಕೆಲಸ ಮಾಡುತ್ತೆ. ನಿಜ. ನಮ್ಮ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀಳಬೇಕು ಅಥವಾ ಮನಸ್ಸಿನಲ್ಲಿ ಆಗೋ ಹೋಗುಗಳನ್ನು ಹೇಗೆ ತಡಿಬೇಕು, ನಿಯಂತ್ರಿಸಬೇಕು, ಕೆಲವು ಮನೋರೋಗಗಳನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದು ತಡಿಲಿಕ್ಕೆ ಯೋಗ ಭಾಳ ಪ್ರಾಮುಖ್ಯವಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ವ್ಯಾಯಾಮ ನಾವು ಸಾಮಾನ್ಯವಾಗಿ ನಮ್ಮ ವರ್ತನೆಯನ್ನು ಅಥವಾ ಭಾವನೆಗಳನ್ನು ಬದಲಿಸಲಿಕ್ಕೆ ಸಾಧ್ಯತೆ ಇಲ್ಲ. ಯೋಗಾಸನಗಳಿಗೆ ಅಂಥದ್ದೊಂದು ಅದ್ಭುತವಾದ ಸಾಧ್ಯತೆ ಇದೆ. ಆ ಅದ್ಭುತ ಕೆಲಸವನ್ನು ಯೋಗಾಸನಗಳಿಂದ ಮಾಡ್ಬೋದು. ಸಾಮಾನ್ಯವಾಗಿ ಈಗ ನಾವು ವೃಕ್ಷಾಸನ ಮಾಡುವುದು ಕಾಲು ಗಟ್ಟಿಯಾಗಲಿಕ್ಕೆ ಅಂತೇಳಿ ನಾವು ಸುಮ್ಮನೆ ಅಂದ್ಕೊಳ್ತೇವೆ. ಬಟ್ ವೃಕ್ಷಾಸನ ಹೇಗೆ ಗಾಳಿ ಬಂದಾಗ ಮರ ಬಾಗುತ್ತೆ ಅಥವಾ ಎಷ್ಟೇ ಬೆಂಡಾದರೂ ಕೂಡ ಅದು ಬೀಳುವುದಿಲ್ಲ. ಅದೇ ಥರ ವೃಕ್ಷಾಸನ ಮಾಡಿದರೆ ಅವನು ಬೀಳುವ ಸಾಧ್ಯತೆ ಕಡಿಮೆ ಇರುತ್ತೆ. ಬೀಳುವ ಸಾಧ್ಯತೆ ಅಂತ ಹೇಳಿದರೆ ಲೈಫಲ್ಲಿ ಬೀಳುವುದಿರ್ಬೋದು, ಅಥವಾ ಅಲ್ಲಿ ಇಲ್ಲಿ ಜನಗಳು ಬೀಳ್ತಾ ಇರ್ತಾರೆ, ನಡೆಯುವಾಗ ಬಾತ್ರೂಮಲ್ಲಿ ಅಲ್ಲಿ ಇಲ್ಲೆಲ್ಲ ಸ್ಲಿಪ್ಪರಿ ಜಾಗದಲ್ಲಿ ಹೋಗಿ ಬೀಳ್ತಾರೆ. ಅವೇರ್ನೆಸ್ ಅಥವಾ ಕಾನ್ಷಿಯಸ್ನೆಸ್ ಅಂತ ಹೇಳ್ತೇವೆ ನಾವು. ಈ ವೃಕ್ಷಾಸನ ಇರುವುದೇ ಅಷ್ಟು ಕಾನ್ಷಿಯಸ್ನೆಸ್ಸು ಮತ್ತು ಅವೇರ್ನೆಸ್ಸನ್ನು ಬೆಳೆಸಲಿಕ್ಕೆ. ಸೊ ಅದು ಆ ಸಾಧ್ಯತೆ ಈ ವ್ಯಾಯಾಮದಲ್ಲಿ ಇಲ್ಲ. ದೈಹಿಕವಾಗಿ ಕೆಲಸ ಮಾಡುತ್ತೆ, ಕಾಲುಗಳನ್ನು ಗಟ್ಟಿ ಮಾಡಲಿಕ್ಕೆ ಎಷ್ಟೋ ಎಕ್ಸಸೈಸ್ಗಳಿದೆ, ಆದರೆ ಯೋಗಾಸನ ರೀತಿ ಕೆಲಸ ಮಾಡಲಿಕ್ಕೆ ಇಲ್ಲ. ಆಮೇಲೆ ಶಕ್ತಿಯ ವಿನಿಯೋಗ ತುಂಬ ಇರುತ್ತೆ. ನಮ್ಮ ವ್ಯಾಯಾಮದಲ್ಲಿ ಶಕ್ತಿ ವಿನಿಯೋಗ ಹೆಚ್ಚಿರುತ್ತೆ. ಯೋಗಾಸನದಲ್ಲಿ ನಾವು ಏನು ಮಾಡ್ತೇವೆ, ಶಕ್ತಿಯ ವರ್ಧನೆ ಮಾಡ್ತೇವೆ.
ಅದರಲ್ಲಿ ವಿನಿಯೋಗ ಆಗೋದಿಲ್ಲ. ಆಮೇಲೆ ಇನ್ನೊಂದು ನೀವು ವ್ಯಾಯಾಮಕ್ಕೆ ನಾವು ಕಂಪೇರ್ ಮಾಡಿದಾಗ ನೀವು ಅದು ಸಾಮಾನ್ಯವಾಗಿ ನಾವು ಏನಾದ್ರು ಸಾಮಾನ್ಯ ಯಂಗ್ ಮೈಂಡ್ಗಳು ನಮ್ಮ ಮಸ್ಕ್ಯುಲರ್ ಬಾಡಿ ನಮ್ಮ ಬಾಡಿ ಬಿಲ್ಡಿಂಗ್ ಮಾಡಲಿಕ್ಕಾಗಲಿ ಅಥವಾ ನಮ್ಮ ಮಸಲ್ಸನ್ನು ಹೆಚ್ಚು ಡೆವಲಪ್ ಮಾಡಲಿಕ್ಕಾಗಿ ಉಪಯೋಗಿಸ್ಕೊಳ್ಬೋದು ಅಥವಾ ಅದಕ್ಕೆ ಕಾಳಜಿ ತೋರಿಸ್ತಾರೆ. ಆದರೆ ಯೋಗಾಸನ ದೇಹದ ಸೂಕ್ಷ್ಮ ಭಾಗಗಳ ಮೇಲೆ ಕೆಲಸ ಮಾಡುತ್ತೆ. ಈಗ ಲಿಗಮೆಂಟ್ಸ್ ಇರ್ಬೋದು, ಟೆಂಡನ್ ಇರ್ಬೋದು, ಇವುಗಳನ್ನೆಲ್ಲ ಸಮ ಪ್ರಮಾಣದಲ್ಲಿ ಅಥವಾ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಯೋಗಾಸನ ಭಾಳ ಮುಖ್ಯ ಆಗುತ್ತೆ. ಆಮೇಲೆ ಅದರ ಇನ್ನೊಂದು ಮುಖ್ಯವೇನಂತ ಹೇಳಿದರೆ ನಾವು ಈ ಲಿಗಮೆಂಟ್ಸ್ಗಳು ಅವೆಲ್ಲ ನಮಗೆ ಭಾಳ ಏಜಲ್ಲಿ ನಮ್ಮ ಒಂದು ಇಳಿ ವಯಸ್ಸಿನಲ್ಲಿ ಭಾಳ ಪ್ರಾಮುಖ್ಯವಾದ ಪಾತ್ರ ವಹಿಸುತ್ತೆ. ಈ ಮಸಲ್ಸು ಇಳಿ ವಯಸ್ಸಿನಲ್ಲಿ ಯಾರೂ ಕೇಳೋದಿಲ್ಲ ಅದನ್ನು. ನಮ್ಗೆ ಇಳಿ ವಯಸ್ಸಿನಲ್ಲಿ ಬೇಕಾಗೋದೇ ನಮ್ಮ ಲಿಗಮೆಂಟ್ಸು, ಟೆಂಡನು ಇತ್ಯಾದಿಗಳು ಬೇಕಾಗೋದು. ನಾವು ಹೇಗೆ ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಬೋದು, ನಮ್ಮ ಕಾಲ ಮೇಲೆ ನಾವು ಹೇಗೆ ನಿಂತ್ಕೊಳ್ಬೋದು, ನಮ್ಮ ದಿನಚರಿಗಳನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಗುರುಗಳೇ, ಈ ಯೋಗ ಸಾಮಾನ್ಯವಾಗಿ ನಾವು ಗಮನಿಸ್ದಂಗೆ ಬೆಳಗಿನ ಜಾವ ಎಲ್ಲರೂ ಮಾಡ್ತಾರೆ. ಸೂರ್ಯೋದಯದ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು, ಸೂರ್ಯ ನಮಸ್ಕಾರ ಮಾಡಿದ್ರೆ ಒಳ್ಳೆಯದು ಅಂತಾರೆ. ನಿರ್ದಿಷ್ಟವಾದಂಥ ಸಮಯ ಇದೆಯಾ ಯೋಗ ಮಾಡೋದಕ್ಕೆ? ಹೇಗೆ? ಇಂದು ಯಾರಿಗೂ ಯಾವುದಕ್ಕೂ ಸಮಯ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಯೋಗ ಇದೇ ಸಮಯದಲ್ಲೇ ಮಾಡಬೇಕಂತ ಹೇಳಿದರೆ ಮಾಡೋ ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ. ಯೋಗದ ಪ್ರಕಾರ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದರೆ ಬೆಳಿಗ್ಗೆ ಮುಂಜಾನೆ ಮಾಡುವುದು ಭಾಳ ಉತ್ತಮ. ಯಾಕಂದರೆ ನಮ್ಮ ವಾತಾವರಣ ಶುದ್ಧಿಯಾಗಿರುತ್ತೆ, ಶಬ್ದ ಮಾಲಿನ್ಯ ಕಡಿಮೆ ಇರುತ್ತೆ. ಮತ್ತು ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ ನಮ್ಮ ಒಂದು ಯೂನಿವರ್ಸಲ್ಲಿ ಒಂದು ಆಧ್ಯಾತ್ಮಿಕ ವೈಬ್ರೇಷನ್ ಇರುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಇದು ನಮಗೆ ಯೋಗಾಭ್ಯಾಸ ಮಾಡಲಿಕ್ಕೆ, ಯೋಗದಲ್ಲಿ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಪೂರಕವಾಗಿರುತ್ತೆ. ಸಾಧ್ಯ ಆಗದಿದ್ದ ಪಕ್ಷದಲ್ಲಿ ಈವ್ನಿಂಗ್ ಕೂಡ ಮಾಡ್ಬೋದು. ಸೊ ಸಂಜೆ ಅಥವಾ ಮಾರ್ನಿಂಗು ಪ್ರಸಕ್ತವಾದ ಸಮಯ. ಇಲ್ಲಾಂದರೆ ಯಾವುದೇ ಸಮಯದಲ್ಲೂ ಮಾಡ್ಬೋದು, ಬಟ್ ಹೊಟ್ಟೆ ಖಾಲಿಯಾಗಿ ಇರಬೇಕಾಗತ್ತೆ. ಅದು ಭಾಳ ಮುಖ್ಯ ವಿಚಾರ. ಹಾಗಾದ್ರೆ ಯೋಗವನ್ನ ಪ್ರಾರಂಭ ಮಾಡುವ ಹಂತದಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಒಬ್ಬ ವ್ಯಕ್ತಿ ಮಾಡ್ಕೋಬೇಕಾಗತ್ತೆ? ಯೋಗವನ್ನು ಅಭ್ಯಾಸ ಮಾಡೋ ಮುಂಚೆ ಅವನು ಈ ನಮ್ಮ ಏನು ಮಲಕ್ರಿಯೆಗಳೆಲ್ಲ ಇದೆ ಅವನ್ನೆಲ್ಲವೂ ಮಾಡಿರಬೇಕು. ನಮ್ಮ ಬ್ಲಾಡರ್ ಆಗಲಿ ಬಾವಿಲಾಗಲಿ ಎಲ್ಲ ಎಂಟಿ ಆಗಿರಬೇಕು. ಆಮೇಲೆ ಇನ್ನೊಂದು ಒಳ್ಳೆಯ ಉಡುಪು, ಈಗ ಸಾಮಾನ್ಯವಾಗಿ ಹತ್ತಿ ಬಟ್ಟೆ ಭಾಳ ಉತ್ತಮವಾಗಿರುತ್ತೆ. ಸಡಿಲವಾದ ಮಿನಿಮಮ್ ಕ್ಲೋತ್ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸ್ಕೊಂಡು, ಆಮೇಲೆ ಇನ್ನೊಂದು ಜಮಖಾನ್ ಅಥವಾ ಯೋಗ ಮ್ಯಾಟ್ ಅಂತ ಹೇಳ್ತೇವೆ ನಾವು. ಅದನ್ನು ನಮ್ಮ ದೇಹ ಎಲ್ಲೂ ನೆಲಕ್ಕೆ ಟಚ್ ಆಗಬಾರ್ದು. ಆದಷ್ಟು ಜಮಖಾನ ಮೇಲೆ, ಯೋಗ ಮ್ಯಾಟ್ ಮೇಲೆ ಮಾಡಬೇಕಾಗತ್ತೆ. ಮಾಡೋ ಮುಂಚೆ ಬೇಕಾದರೆ 1 ಗ್ಲಾಸು ನೀರನ್ನು, ಬಾಡಿ ಟೆಂಪ್ರೇಚರ್ ಇರುವಂಥ ಅದು ನಮ್ಮ ವಾರ್ಮ್ ವಾಟ್ರನ್ನು, 1 ಗ್ಲಾಸ್ ವಾರ್ಮ್ ವಾಟ್ರನ್ನು ಕುಡಿದು ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದರೆ ತುಂಬ ಶುದ್ಧಿ ಕ್ರಿಯೆ ಎಲ್ಲ ಚೆನ್ನಾಗಿ ಆಗುತ್ತೆ. ಆಮೇಲೆ ನಾವು ಯೋಗಾಸನ ಮಾಡುವಾಗ ಆದಷ್ಟು ನಾವು ಯಾವಾಗ ರಿಲ್ಯಾಕ್ಸ್ ಆಗಿರ್ತೀವಿ ಅದೇ ಸಮಯದಲ್ಲಿ ಮಾಡೋದು ಒಳ್ಳೆಯದು. ಒತ್ತಡ ಹಾಕಿ ಫೋರ್ಸಲ್ಲಿ ಮಾಡೋದು ಮಾಡಬಾರ್ದು. ಯಾಕಂದರೆ ಸಾಮಾನ್ಯವಾಗಿ ಯೋಗಾಸನ ಮಾಡುವಾಗ ಕೆಲವರು ಮುಖ ಗಂಟೆ ಹಾಕ್ಕೊಂಡು ಮಾಡ್ತಾರೆ. ಮಾಡಬೇಕನ್ನೋದು ಏನೋ ಆರೋಗ್ಯ ಸಮಸ್ಯೆಗೋ ಏನೋಕ್ಕೋ ಮಾಡ್ತಾರೆ, ಬಟ್ ಮಾಡಬೇಕಲ್ಲಪ್ಪ ದಿನ ಮಾಡಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಗಂಟೆ ಹಾಕ್ಕೊಂಡು ಮಾಡ್ತಾರೆ. ಅದನ್ನೇ ಆದಷ್ಟು ಖುಷಿಯಲ್ಲಿ ಮಾಡಿದರೆ ಅವನ ಒಂದು ಭಾವನಾತ್ಮಕ ವಲಯ ಆಗಲಿ ಅಥವಾ ಮಾನಸಿಕ ವಲಯ ಆಗಲಿ, ಅವನ ದೈಹಿಕ ವಲಯ ಆಗಲಿ, ಎಲ್ಲದರಲ್ಲೂ ಒಂದು ಉತ್ತಮವಾದ ಪರಿಣಾಮವನ್ನು ನಾವು ಕಾಣ್ಬೋದು. ಯೋಗದ ವಿಭಿನ್ನ ಪ್ರಕಾರಗಳಿದೆ ಅಂತ ಕೇಳಿದ್ದೀವಿ. ಆ ಪ್ರಕಾರಗಳ ಕುರಿತಾಗಿ ಹೆಚ್ಚು ಬೆಳಕು ಚೆಲ್ಲೋದಾದರೆ ಏನು ಹೇಳ್ತೀರಿ? ನಾವು ಯೋಗದ ಪ್ರಕಾರಗಳನ್ನು ಹೇಳುವಾಗ 2 ರೀತಿಯನ್ನು ವಿಂಗಡಣೆ ಮಾಡ್ಕೊಳ್ಬೋದು. ಒಂದು ಪ್ರಾಚೀನ ಯೋಗ, ಇನ್ನೊಂದು ಆಧುನಿಕ ಯೋಗ ಅಂತ ನಾವು 2 ರೀತಿಯಲ್ಲಿ ಮಾಡ್ಬೋದು. ಪ್ರಾಚೀನ ಯೋಗಗಳು ಈಗ ರಾಜಯೋಗ ಇರ್ಬೋದು, ಕರ್ಮಯೋಗ ಇರ್ಬೋದು, ಜ್ಞಾನಯೋಗ ಇರ್ಬೋದು, ಭಕ್ತಿ ಯೋಗ ಇರ್ಬೋದು, ಇವೆಲ್ಲ ಇರುತ್ತೆ. ರಾಜಯೋಗದಲ್ಲಿ ನಮ್ಮ ಅಷ್ಟಾಂಗ ಯೋಗ, ಹಠಯೋಗಗಳೆಲ್ಲ ಬಂದುಬಿಡ್ತವೆ. ಅದು ಸಾಮಾನ್ಯವಾಗಿ ಒಂದೇ ಉದ್ದೇಶ ಇದ್ದರೂ ಕೂಡ ಬೇರೆ ಬೇರೆ ಮಾರ್ಗಗಳು ಸ್ವಲ್ಪ ಕಡಿಮೆ ಇದೆ. ಇವತ್ತಿನ ದಿನಗಳಲ್ಲಿ ಆಧುನಿಕ ಯೋಗದಲ್ಲಿ ತುಂಬ ಮಾರ್ಗಗಳಿದೆ. ಅದರಲ್ಲಿ ಆ ಮಾರ್ಗಗಳೆಲ್ಲ ಬಂದಿರುವುದು, ಆ ಪ್ರಕಾರಗಳೆಲ್ಲ ಬಂದಿರುವುದು ಮೇಯ್ನಾಗಿ ಒಂದು ಆಸನ, ಯೋಗದ ಒಂದು ಭಾಗ ಆಸನದಲ್ಲಿ. ಉದ್ದೇಶ ಒಂದೇ ಇದ್ದರೂ ಕೂಡ ಆಸನದಲ್ಲಿ ಬೇರೆ ಬೇರೆ ರೀತಿಯ ಆಸನಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಅದನ್ನು ಬೇರೆ ಬೇರೆ ಪ್ರಕಾರಗಳಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಹರಡ್ತಾ ಇದೆ. ಅದರಲ್ಲಿ ನಾವು ಹೇಳಿದರೆ ಈಗ ವಿನ್ಯಾಸ ಯೋಗ ಅಂತ ಹೇಳ್ಬೋದು, ಫ್ಲೋ ಯೋಗ ಅಂತ ಹೇಳ್ಬೋದು, ಪವರ್ ಯೋಗ ಅಂತ ಇದೆ, ಫೇಶಿಯಲ್ ಯೋಗ ಅಂತ ಇದೆ, ಆಮೇಲೆ ರಿಸ್ಟೋರೇಟಿವ್ ಯೋಗ, ರೋಪ್ ಯೋಗ, ಹೀಗೆಲ್ಲ ಬೇರೆ ಬೇರೆ ರೀತಿಯ ಹೆಸರುಗಳು ಆಧುನಿಕ ಪ್ರಕಾರಗಳಲ್ಲಿ ಇದೆ. ಬಟ್ ಎಲ್ಲ ಯೋಗದ ಉದ್ದೇಶ ಒಂದೇ, ಅದು ನಮ್ಮ ಆಧ್ಯಾತ್ಮಿಕ ವಲಯ. ಆಧ್ಯಾತ್ಮಿಕವಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದು, ಒಂದು ನಮ್ಮ ಕೆಲವೊಂದು ದೈಹಿಕ ರೋಗ ರುಜಿನಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಮಾನಸಿಕವಾಗಿ ಕೆಲವೊಂದು ಏನು ತೊಂದರೆಗಳಾಗತ್ತೆ ಅದನ್ನೆಲ್ಲ ಹತೋಟಿಯಲ್ಲಿ ಇಟ್ಟು ನಮ್ಮ ಆತ್ಮಸಾಕ್ಷಾತ್ಕಾರಕ್ಕೆ ಏನು ಬೇಕು ಅದನ್ನು ಸಾಧಿಸೋದು ಅದು ಬಹಳ ಮುಖ್ಯ ಆಗಿರುತ್ತೆ. ಸಾಮಾನ್ಯವಾಗಿ ನಾವು ಗಮನಿಸಿರ್ಬೋದು, ವಿಶೇಷವಾಗಿ
ಅಂತಾರಾಷ್ಟ್ರೀಯ ಯೋಗ ದಿನ ಆಗಿರಬಹುದು, ರಥಸಪ್ತಮಿ ದಿನ ಆಗಿರಬಹುದು, ಶಾಲಾ ಕಾಲೇಜುಗಳಲ್ಲಿ ಅಥವಾ ಎಲ್ಲರೂ ಒಟ್ಟಾರೆ ಒಂದು ಬೃಹದಾಕಾರದಂಥ ಒಂದು ವಿಶಾಲವಾದಂಥ ಜಾಗದಲ್ಲಿ ಅತಿ ಹೆಚ್ಚು ಜನ ಸೇರಿ ಸೂರ್ಯ ನಮಸ್ಕಾರ ಮಾಡಿರೋದನ್ನು ಕೇಳಿದ್ದೀವಿ. ಆದರೆ 108 ಬಾರಿ ಸೂರ್ಯ ನಮಸ್ಕಾರ ಮಾಡಬೇಕು ಅನ್ನೋ ಒಂದು ಪರಿಯಲ್ಲಿ, ಅದರ ಒಂದು ಹಪತಪ್ಪಿಯಲ್ಲಿ ಎಲ್ಲೋ ಬೇಗ ಬೇಗ ಮಾಡೋದಕ್ಕೆ ಹೋಗಿ ಅದು ಯೋಗ ವ್ಯಾಯಾಮಕ್ಕೆ ಬದಲಾಗಿರುವಂತಹ ಕೆಲವು ನಿದರ್ಶನಗಳನ್ನು ಕೇಳಿದ್ದೀವಿ. ಅದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಗುರುಗಳೇ? ಸಾಮಾನ್ಯವಾಗಿ ಸೂರ್ಯ ನಮಸ್ಕಾರ ಇಷ್ಟೇ ಮಾಡಬೇಕಂತ ಏನಿಲ್ಲ. ಅವರ ಯಥಾಶಕ್ತಿ ಅವರ ಒಂದು ಆರೋಗ್ಯವನ್ನು ನೋಡಿಕೊಂಡು ಅವರ ಒಂದು ದೈಹಿಕ ಮಿತಿಗೆ ಅನುಗುಣವಾಗಿ ಸಾಮಾನ್ಯವಾಗಿ ಒಂದು 7 ರೌಂಡಿಂದ ಹಿಡಿದು ಎಷ್ಟು ಬೇಕಾದರೂ ಮಾಡ್ಬೋದು. ಕೆಲವೊಂದು ಈ ನಮ್ಮ ರಥಸಪ್ತಮಿ ದಿನ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ವಿಶೇಷವಾದ ಶಕ್ತಿ ಇರುತ್ತೆ ನಮ್ಮ ಸೂರ್ಯನಲ್ಲಿ. ಆ ಸಂದರ್ಭದಲ್ಲಿ ಎಲ್ಲರೂ ಮಾಡ್ತಾರೆ, 108 ಮಾಡ್ತಾರೆ. ಸಾಧ್ಯತೆ ಇದ್ದರೆ ಮಾಡ್ಬೋದು. ಅವರ ಒಂದು ದೇಹ ಅದಕ್ಕೆ ಒಗ್ತಾ ಇದ್ದರೆ, ಆ ದೇಹದಲ್ಲಿ ಆ ಸಾಮರ್ಥ್ಯ ಇದ್ದರೆ, ಯಾವುದೇ ಇತಿಮಿತಿಗಳಿಲ್ಲದೆ ಇದ್ದರೆ ಮಾಡ್ಬೋದು. ಸೂರ್ಯ ನಮಸ್ಕಾರ ಮಾಡೋ ಉದ್ದೇಶ ಅದು ಇಷ್ಟೇ ಮಾಡಬೇಕು ಅಥವಾ 108 ಮಾಡಿದರೆ ಮಾತ್ರನೇ ಪ್ರಯೋಜನ ಅಂತೇಳಿ ಅಲ್ಲ. ನಾವು ಶಾಸ್ತ್ರದಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದರೆ, ನಮಸ್ಕಾರ ಪ್ರಿಯೋ ಭಾನುವು ಅಂತ ಹೇಳಿದರೆ, ಸೂರ್ಯನಿಗೆ ನಮಸ್ಕಾರ ಅಂದರೆ ಭಾಳ ಇಷ್ಟ ಅಂತೆ. ಅದು ಮಾಡೋ ಉದ್ದೇಶ ಏನಂತ ಹೇಳಿದರೆ, ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಸುಮಾರು ಪ್ರಯೋಜನಗಳಾಗುತ್ತೆ. ಒಂದು, ಸೂರ್ಯನ ಬೆಳಕು, ಸೂರ್ಯನ ಒಂದು ಬೆಳಕಿನಲ್ಲಿರುವಂಥ ಶಕ್ತಿ, ನಮಗೆ ವಿಟಮಿನ್ ಡಿ ನಮಗೆ ಸಿಗುತ್ತೆ ಅಂತ ಹೇಳ್ತೇವೆ ನಾವು. ನಮ್ಮ ನರ್ವಸ್ ಸಂಬಂಧಪಟ್ಟಿದ್ದು, ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟಿರೋದು ಸುಮಾರು ಕಾಯಿಲೆಗಳು ಅದರಿಂದ ದೂರ ಆಗುತ್ತೆ. ಆಮೇಲೆ ಸೂರ್ಯ ನಮಸ್ಕಾರ ಅದರಲ್ಲಿ ಸುಮಾರು 12 ಭಂಗಿಗಳು ಬರುತ್ತೆ. ಈ ಸೂರ್ಯ ನಮಸ್ಕಾರ 12 ಭಂಗಿಗಳನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಸುಮಾರು 100 ಸ್ನಾಯುಗಳು, ಅದರಲ್ಲಿ ತುಂಬ ಮೇಜರ್ ಸ್ನಾಯುಗಳು ಅದರಲ್ಲಿ ಕವರ್ ಆಗುತ್ತೆ, ಎಕ್ಸಸೈಸ್ ಆಗುತ್ತೆ. ಆಮೇಲೆ ಬೇರೆ ಬೇರೆ ಅಂಗಾಂಗಗಳು ಅದರಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಅದೊಂದು ಸಂಪೂರ್ಣ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ನಾವು ಆರೋಗ್ಯ ಬೇಕಂತ ಹೇಳಿದರೆ ಸೂರ್ಯ ನಮಸ್ಕಾರ ಮಾಡಬೇಕಂತ ಹೇಳ್ತಾರೆ. ಆರೋಗ್ಯಂ ಭಾಸ್ಕರ ದೀಚೇತ್ ಅಂತ ಹೇಳ್ತಾರೆ. ಸೊ ಆರೋಗ್ಯ ಸಿಗಬೇಕಂದ್ರೆ ಸೂರ್ಯ ನಮಸ್ಕಾರ ಮಾಡಬೇಕು. ಅದು ಸೂರ್ಯನಿಂದನೇ ಬರುತ್ತೆ ಅಂತ, ಎಲ್ಲದಕ್ಕೂ ಮೂಲ ಸೂರ್ಯನೇ. ಸೊ ಹಾಗಾಗಿ ಸೂರ್ಯ ನಮಸ್ಕಾರ ಬಂತು. ಅದಿಷ್ಟೇ ಮಾಡಬೇಕಂತೇಳಿ ನಾವು ಒತ್ತಡ ಹಾಕಿ ಮಾಡಬೇಕಾಗಿಲ್ಲ. ನಮ್ಮ ಹತ್ರ ಸಾಮರ್ಥ್ಯ ಇದ್ದರೆ ಮಾಡ್ಬೋದು. ಇಲ್ಲ ಅಂದರೆ ಒಂದು 5 ರೌಂಡು 7 ರೌಂಡು ಮಾಡಿದರೂ ಕೂಡ ಸಂಪೂರ್ಣವಾಗಿ ಪ್ರಯೋಜನ. ಸಮಯದಲ್ಲಿ ಮಾಡಬೇಕು ಅಂತ ಏನಾದರೂ ಇದೆಯಾ, ಹೇಗೆ? ಅದು ಇಲ್ಲ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಸೂರ್ಯ ನಮಸ್ಕಾರವನ್ನು ಕೆಲವರು ಈಗ ತುಂಬ ವೀಕ್ ಆಗಿದ್ದರೆ ದೇಹ, ನಿಧಾನವಾಗಿ ಮಾಡಲಿಕ್ಕೆ ಹೇಳ್ತೇವೆ ನಾವು ಅದನ್ನು. ಇನ್ನು ಕೆಲವರಿಗೆ ಸ್ವಲ್ಪ ಬೊಜ್ಜು ನಿವಾರಣೆ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕಂತ ಹೇಳಿದಾಗ ಅದನ್ನು ಡೈನಮಿಕ್ ಆಗಿ, ಸೂರ್ಯ ನಮಸ್ಕಾರ ಡೈನಮಿಕ್ ಆಗಿರೋದ್ರಿಂದ ಡೈನಮಿಕ್ ಎಕ್ಸಸೈಸು ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸಾಮಾನ್ಯವಾಗಿ ಸ್ವಲ್ಪ ಸ್ಪೀಡನ್ನು ಹೆಚ್ಚು ಮಾಡ್ತೇವೆ. ಸಾಮಾನ್ಯವಾಗಿ ಒಂದು ಸೂರ್ಯ ನಮಸ್ಕಾರವನ್ನು ಸಾಧಾರಣವಾಗಿ ಮಾಡಬೇಕಂತೇಳಿ ಒಂದು 45 ಸೆಕೆಂಡ್ಸ್ ತಗೊಳುತ್ತೆ. ಒಂದು ರೌಂಡ್ ಮಾಡಲಿಕ್ಕೆ, ಬಲಗಡೆ ಎಡಗಡೆ ಒಂದು ರೌಂಡ್ ಮಾಡಲಿಕ್ಕೆ ಒಂದು 45 ಸೆಕೆಂಡ್ಸಿಂದ 50 ಸೆಕೆಂಡ್ಸ್ ತಗೊಳುತ್ತೆ. ಸೊ ಅದ್ರ ಪ್ರಕಾರ ಒಂದು 5 ನಿಮಿಷದಲ್ಲಿ ಒಂದು ಆಲ್ಮೋಸ್ಟ್ ಒಂದು 5 ರೌಂಡ್ 6 ರೌಂಡ್ ಮಾಡ್ಬೋದು. ಸೊ ಸ್ಪೀಡ್ ಮಾಡಬೇಕಂತ ಹೇಳಿದರೆ ಆ ಉದ್ದೇಶ ವೆಯ್ಟ್ ಲಾಸಿಗೆ ಇರುತ್ತೆ. ಇಲ್ಲಾಂದ್ರೆ ಸಾಧಾರಣವಾಗಿ ಮಾಡಿದರೆ ಸಾಕು ಆರೋಗ್ಯ ದೃಷ್ಟಿಯಿಂದ. ಯೋಗ ಮತ್ತು ಯೋಗಾಸನ ಈ 2 ಪದಗಳು ಬೇರೆ ಬೇರೆನಾ? ಇವೆರಡಕ್ಕೂ ವ್ಯತ್ಯಾಸ ಇದೆಯಾ? ಇಂದು ಅದೆರಡೂ ಒಂದೇ ಅರ್ಥದಲ್ಲಿ ಕರಿತಾ ಇದ್ದೇವೆ ನಾವು ಎಲ್ಲರೂ. ಈಗ ಸಾಮಾನ್ಯವಾಗಿ ವಿದೇಶಗಳಲ್ಲೆಲ್ಲ ಯೋಗ ಅಂತ ಹೇಳಿದ್ರೆ ಏನಂದ್ರೆ ಯೋಗಾಸನಗಳಾಗ್ಬಿಟ್ಟಿದೆ, ಎಕ್ಸಸೈಸ್ ಆಗ್ಬಿಟ್ಟಿದೆ. ಅದು ಆಸನ ಅನ್ನೋದು ಯೋಗದ ಒಂದು ಭಾಗ. ಯೋಗಕ್ಕೆ ನಮ್ಮನ್ನು ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಇರುವಂಥ ಒಂದು ಮಾರ್ಗೋಪಾಯ ಅದು. ಪತಂಜಲಿ ಮಹರ್ಷಿಗಳು ಸ್ಥಿರಂ ಸುಖಮಾಸನಂ ಅಂತ ಕರೆದ್ರು. ಸೊ ನಿಯಂತ್ರಿತವಾದ ಒಂದು ಚಲನೆ ಮಾಡೋದ್ರ ಮುಖಾಂತರ ಸ್ಥಿರವಾಗಿ ಸುಖವಾಗಿ ಹೆಚ್ಚು ಕಾಲ ಇರಲಿಕ್ಕೆ ಸಾಧ್ಯ ಆಗುವ ಒಂದು ಭಂಗಿಯನ್ನು ಆಸನ ಅಂತ ಕರಿಬೋದು. ಸೊ ಇಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ, ಈ ಆಸನದ ಕೊನೆಯ ಹಂತದಲ್ಲಿ ನಾವು ಆದಷ್ಟು ಅದಕ್ಕೆ ನಾವು ಹೇಳ್ತೇವೆ ಪ್ರಯತ್ನ ಶೈಥಲ್ಯಂ ಅನಂತ ಸಮತ್ಯಭ್ಯಂ ಅಂತ ಕರಿತೇವೆ ನಾವು. ಯಾವುದೇ ಪ್ರಯತ್ನವಿಲ್ಲದೆ ಹೆಚ್ಚು ಕಾಲ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ನಮಗೆ ಸ್ಥಿರತೆಯನ್ನು ಕೊಡುತ್ತೆ. ಜೊತೆಗೆ ನಮ್ಮ ಮುಂದಿನ ಹಂತದ ಯೋಗದ ಹಂತಗಳು ಏನಿದೆ ನಮ್ಮ ಅಷ್ಟಾಂಗದಲ್ಲಿ ನಾವು ಹೇಳಿದ ಹಾಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಹಂತಗಳಿದೆ. ಈ ಹಂತಗಳಲ್ಲಿ ಆಸನ 3ನೇ ಹಂತ. ಈ 3ನೇ ಹಂತ ನಮ್ಮನ್ನು ಸಿದ್ಧತೆ ಮಾಡುತ್ತೆ ಮುಂದಿನ ಹಂತಕ್ಕೆ, ಯಾವುದು? ಪ್ರಾಣಾಯಾಮಕ್ಕೆ. ಸೊ ಪ್ರಾಣಾಯಾಮ ಸರಿಯಾಗಿ ಕೂತ್ಕೊಂಡು ಉಸಿರಾಟ ಕ್ರಿಯೆಯನ್ನು ಸರಿಯಾಗಿ ಮಾಡಲಿಕ್ಕೆ ಇದು ನಮಗೆ ಪೂರಕ. ಇದು ಸರಿಯಾಗಿ ಮಾಡಿದರೆ ಮಾತ್ರನೇ ಆ ಹಂತ ನಮಗೆ ಸುಲಭ ಆಗುತ್ತೆ. ಇಲ್ಲಿ ಆಸನದಲ್ಲಿ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಕಷ್ಟ. ಮತ್ತು ಇನ್ನೊಂದು, ಆಸನ ನಮಗೆ ಆರೋಗ್ಯ ಪ್ರಯೋಜನ ಕೂಡ ಇದೆ. ಅದು ಉದ್ದೇಶ ನಮ್ಮ ಯೋಗಕ್ಕೆ ನಮ್ಮನ್ನು ಆಧ್ಯಾತ್ಮಿಕವಾಗಿ ನಮ್ಮನ್ನು ಸಿದ್ಧತೆ ಪಡಿಸಿದ್ರೂ ಕೂಡ ಆರೋಗ್ಯದ ಒಂದು ಪ್ರಯೋಜನ ಕೂಡ ಅದರಿಂದ ಸಿಗುತ್ತೆ. ಸಾಮಾನ್ಯವಾಗಿ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಇವತ್ತು ಯೋಗಾಸನವನ್ನು ಎಕ್ಸಸೈಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಸೊ ಆರೋಗ್ಯ ದೃಷ್ಟಿಯಿಂದ ತಗೊಂಡಿದ್ದಾರೆ. ಎಲ್ಲರೂ ಇವತ್ತು ಏನೋ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ.
ಅದಕ್ಕೇ ಯೋಗಾಸನ ಮಾಡಿದರೆ ಅದು ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡೋದ್ರಿಂದ ಸುಮಾರು ಆಸನಗಳಲ್ಲೇ ಇದೆ. ಬೇರೆ ಬೇರೆ ಆಸನಗಳು ಬೇರೆ ಬೇರೆ ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಸೊ ಆ ದೃಷ್ಟಿಯಿಂದ ನೋಡಿ ಯೋಗವನ್ನೇ ಯೋಗಾಸನ ಅಂತ ತಗೊಂಡ್ಬಿಟ್ಟು ಯೋಗಾಸನಕ್ಕೆ ಸೀಮಿತಪಡಿಸ್ಕೊಂಡಿದ್ದಾರೆ. ನಿಜ. ಯೋಗ ಅದರ ಒಂದು ಅಂಗ ಯೋಗಾಸನ, ಯೋಗದ ಮತ್ತೊಂದು ಅಂಗ ಪ್ರಾಣಾಯಾಮ. ಈಗಷ್ಟೇ ತಾವು ಮಾತಾಡ್ತಾ ಹೇಳಿದ್ರಿ, ಪ್ರಾಣಾಯಾಮ ಮಾಡೋದು ನಮ್ಮ ಏಕಾಗ್ರತೆಯನ್ನು ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿರುವಂತಹ ನಮ್ಮ ಹೃದಯವನ್ನು, ನಮ್ಮ ಶ್ವಾಸಕೋಶವನ್ನು, ಇವೆಲ್ಲವನ್ನು ಕೂಡ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೋಬಹುದು ಅಂತ ಕೇಳಿದ್ದೀವಿ. ಅದರ ಕುರಿತಾಗಿ ತಾವೇನು ಹೇಳ್ತೀರಿ? ಪತಂಜಲಿ ಮಹರ್ಷಿಗಳು ಶ್ವಾಸ ಪ್ರಶ್ವಾಸೋರ್ಗತಿ ವಿಚ್ಛೇದ ಪ್ರಾಣಾಯಾಮ ಅಂತ ಕರೀತಾರೆ. ಅಂದರೆ ಈ ಶ್ವಾಸ ಮತ್ತು ಪ್ರಶ್ವಾಸ ಅಂದರೆ ಉಸಿರು ತೆಗೆದುಕೊಳ್ಳೋದು, ಒಳಗಡೆ ಬಿಡುವುದು, ಅದರ ಗತಿಯನ್ನು ನಾವು ಬದಲಾವಣೆ ಮಾಡುವಂಥದ್ದು. ಈ ಸಾಮಾನ್ಯವಾಗಿ ನಾವು ತಗೊಳ್ಳೋದು ಜಾಸ್ತಿ ಹೆಚ್ಚು ಇರುತ್ತೆ, ಬಿಡುವುದು ಕಡಿಮೆ ಇರುತ್ತೆ. ಇದನ್ನು ನಾವು ಬದಲಿಸ್ತೇವೆ. ಬಿಡುವುದು ಹೆಚ್ಚಾಗಬೇಕು, ತಗೊಳ್ಳೋದು ಒಂದು ನಾರ್ಮಲ್ಲಾಗಿ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ನಮ್ಮಲ್ಲಿ. ತಗೊಳ್ಳೋದು ಎಷ್ಟೇ ಇದ್ರೂ ಕೂಡ ಅದಕ್ಕೆ ಕಂಪೇರ್ ಮಾಡಿದರೆ ಬಿಡುವುದು ಹೆಚ್ಚಾಗಬೇಕು. ನಮ್ಮಲ್ಲಿ ಹೇಗೆ ಹೇಳ್ತೇವೆ ಅಂತ ಹೇಳಿದರೆ, ಉಸಿರನ್ನು ತಗೊಳ್ಳೋದು ಟೈಲ್ ಬೋನಿಂದ ಕ್ರೌನ್ವರೆಗೆ, ಬಿಡುವುದು ಕ್ರೌನಿಂದ ಪಾದದವರೆಗೆ ಅಂತ ಡಬಲ್ ಆಗಬೇಕು ಅದು. ಈಗ ನೋಡಿ, ಅದರ ಗುಟ್ಟೇನಂತ ಹೇಳಿದರೆ ದೀರ್ಘ ಉಸಿರಾಟ ದೀರ್ಘ ಆಯುಷ್ಯನ ಗುಟ್ಟು. ಈಗ ಮೊಲ ಮತ್ತು ಆಮೆಯನ್ನು ತಗೊಂಡ್ರೆ ಮೊಲ ಸುಮಾರು 25 ಬಾರಿ ಉಸಿರಾಡುತ್ತೆ, ಅದು 8 ರಿಂದ 10 ವರ್ಷ ಬದುಕುತ್ತೆ. ಆಮೆ ಬರೀ 3 ಬಾರಿ ಉಸಿರಾಡುತ್ತೆ. ಆಮೇಲೆ ವೇಲು, ಎಲಿಫೆಂಟು, ಸುಮಾರು ಅನಿಮಲ್ಗಳಿದೆ, 3 ಬಾರಿ ಉಸಿರಾಡುತ್ತೆ, 250 ರಿಂದ 300 ವರ್ಷ ಬದುಕುತ್ತೆ. ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಉಸಿರಾಟ ದೀರ್ಘವಾಗಿದ್ದಷ್ಟು, ನಿಧಾನವಾಗಿದ್ದಷ್ಟು ದೀರ್ಘಾಯುಷ್ಯ. ಹಾಗಾಗಿ ಪ್ರಾಣಾಯಾಮ ಮುಖಾಂತರ ನಾವು ಏನು ಮಾಡ್ತೇವೆ, ಈ ಗತಿ ವಿಚ್ಛೇದನ ಅಂತ ಹೇಳಿದರೆ, ಈ ಒಂದು ಉಸಿರಾಟ ಎಕ್ಸಲೇಷನ್ ಏನು ಲಾಂಗ್ ಆಗಬೇಕು, ನಾವು ಉಸಿರನ್ನ ಹೊರಗೆ ಬಿಡುವುದು ಏನು ಲಾಂಗ್ ಆಗಬೇಕು, ಅದನ್ನು ನಾವು ಮಾಡ್ತೇವೆ. ಅದು ಮಾಡೋದ್ರ ಪ್ರಕಾರ ನಮ್ಮಲ್ಲಿ ಬೇರೆ ಬೇರೆ ಪ್ರಾಣಗಳೆಲ್ಲ ಇದೆ. ಈಗ ನಾವು ಪಂಚಪ್ರಾಣಗಳಂತ ಕರಿತೇವೆ ನಾವು. ಈ ಬೇರೆ ಬೇರೆ ಪಂಚಪ್ರಾಣಗಳಲ್ಲಿ ನಮ್ಮ ಉದಾನ ಇರ್ಬೋದು, ಪ್ರಾಣ ಇರ್ಬೋದು, ಸಮಾನ ಇರ್ಬೋದು, ವ್ಯಾನ ಇರ್ಬೋದು, ಇವೆಲ್ಲ ಅಪಾನ ಇರ್ಬೋದು, ಇವೆಲ್ಲ ಪ್ರಾಣಗಳು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡುತ್ತೆ. ಅದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಆಮೇಲೆ ನಮ್ಮ ದೇಹದ ಕೆಲವೊಂದು ಏನು ಇಂಬ್ಯಾಲೆನ್ಸ್ಗಳೆಲ್ಲ ಇರುತ್ತೆ, ಅಸಮತೋಲನಗಳೆಲ್ಲ ಇರುತ್ತೆ, ಅದನ್ನೆಲ್ಲವೂ ಕೂಡ ಸರಿಪಡಿಸಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾದರೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರುವಂಥ ನಮ್ಮ ವೀಕ್ಷಕರಿಗೆ ಸುಲಭವಾದ ಕೆಲವು ಪ್ರಾಣಾಯಾಮಗಳನ್ನು ಹೇಳ್ಕೊಡ್ಬಹುದಾ? ಖಂಡಿತವಾಗಿ. ಒಂದು ಉತ್ತಮವಾದ ಪ್ರಾಣಾಯಾಮ ಅಂತ ಹೇಳಿದರೆ ಕಪಾಲಭಾತಿ. ಕಪಾಲಭಾತಿ ನಮ್ಮ ಇಡೀ ಅಬ್ಡಮಿನ್ ಆರ್ಗನ್ಸಿಗಾಗಲಿ ಅಥವಾ ನಮ್ಮ ಮೆದುಳಿನ ಬೇರೆ ಬೇರೆ ಕೋಶಗಳಿಗಾಗಲಿ ಆಕ್ಸಿಜನ್ ಪೂರೈಕೆ ಮಾಡಲಿಕ್ಕೆ, ಆಮೇಲೆ ಅದನ್ನು ಸದೃಢವಾಗಿ, ಆಮೇಲೆ ಸುವ್ಯವಸ್ಥಿತವಾಗಿ ಕೆಲಸ ಮಾಡಲಿಕ್ಕೆ ಏನೆಲ್ಲ ಆಗಬೇಕು ಅದು ಇದರಿಂದ ಸಿಗುತ್ತೆ ನಮಗೆ. ನೀವು ನಿಧಾನವಾಗಿ ಚಿನ್ಮುದ್ರೆ ಹಾಕ್ಕೊಳ್ಬೋದು. ಈ ಬೆರಳನ್ನು ತುದಿಯನ್ನು ಜೋಡಿಸ್ಕೊಂಡು ಹೀಗೆ ಕೂತ್ಕೊಂಡು ಬೆನ್ನನ್ನು ನೇರಿಟ್ಕೊಳ್ಬೇಕು. ಮುಖ್ಯವಾಗಿ ಏನಂತ ಹೇಳಿದರೆ, ಹೆಡ್ಡು, ಕತ್ತು ಮತ್ತು ಬೆನ್ನಿನ ಹುರಿ ನೇರವಾಗಿರಬೇಕು. ಸಮಕಾಯಂ ಶಿರೋಗ್ರೀವಾಹ ಅಂತ ಕರಿತೀವಿ ನಾವು ಅದನ್ನು. ಬೆನ್ನು, ಕತ್ತು ಮತ್ತು ತಲೆ ಇವು ಒಂದೇ ರೇಖೆಯಲ್ಲಿ ಸಮಾಂತರವಾಗಿ ವರ್ಟಿಕಲ್ ಲೈನಲ್ಲಿ ಇರಬೇಕು. ಅದು ಇಟ್ಕೊಂಡು ದೀರ್ಘವಾಗಿ ಉಸಿರು ತಗೊಳ್ಳಿ 1-2 ಬಾರಿ. ಆಮೇಲೆ ಉಸಿರನ್ನ ಬಿಡ್ತಾ ಹೋಗಬೇಕು. ತಗೊಳ್ಳಿಕ್ಕೆ ಪ್ರಶಸ್ತಿ ಇಲ್ಲ, ಬಿಡುವುದು ಮಾತ್ರ. ಬಿಡುವಾಗ ಈ ಅಬ್ಡಮನ್ ಏರಿಯಾ ಏನಿದೆ ಅದನ್ನು ಒಳಗಡೆ ಎಳಿಬೇಕು. ಲೈಕ್ ದಿಸ್. ಇದು 30ರಿಂದ ಅಥವಾ 20ರಿಂದ ಹಿಡಿದು ನಿಧಾನವಾಗಿ 120ರವರೆಗೂ ಕೂಡ ಅದನ್ನು ವೃದ್ಧಿಸ್ಬೋದು, ಅಭ್ಯಾಸ ಮಾಡ್ತಾ ಹೋಗ್ಬೋದು. ಬಿಡುವಾಗ ಅತ್ಯಂತ ವೇಗವಾಗಿ ಬಿಡಬೇಕು, ಫೋರ್ಸ್ಫುಲ್ ಆಗಿ ಎಕ್ಸಲೇಷನ್ ಮಾಡಬೇಕು. ಪ್ಯಾಸಿವ್ ಇನಲೇಷನ್ ಇರುತ್ತೆ. ಸೊ ಅದನ್ನು ಒಂದು ಸ್ಟ್ರೋಕ್ ಅಂತ ಕರಿತೀವಿ ನಾವು. ಅದು 20ರಿಂದ 120ರವರೆಗೂ ಹೋಗ್ಬೋದು. ಅವರವರ ಒಂದು ಯಥಾಶಕ್ತಿ, ಅವರವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡ್ಕೊಂಡು ಹೋಗ್ಬೋದು ಅದನ್ನು. ಈ ಒಂದು ಪ್ರಶ್ನೆಯನ್ನು ಉದ್ಯೋಗಸ್ಥರ ಪರವಾಗಿ ನಾನು ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಇವತ್ತು ನೀವು ಯಾರನ್ನೇ ಕೇಳಿ ಎಲ್ಲರೂ ಹೇಳೋದು ಒಂದೇ, ನಮ್ಮ ಬದುಕು ಅತ್ಯಂತ ಸ್ಟ್ರೆಸ್ಫುಲ್ ಆಗಿದೆ ಅನ್ನೋ ಪದನ ತುಂಬ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸ್ತಾರೆ. ಹಾಗಾದರೆ ನಾವು ಮಾಡುವಂತಹ ಕೆಲಸದ ಜೊತೆಯಲ್ಲಿ ಅದನ್ನು ನಾವು ಹೊರತುಪಡಿಸಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದರ ಜೊತೆಯಲ್ಲಿ ಆ ಸ್ಟ್ರೆಸ್ಫುಲ್ನ ಯೋಗದ ಮುಖೇನ ಅಥವಾ ಪ್ರಾಣಾಯಾಮದ ಮುಖೇನ, ಯಾವುದಾದ್ರೂ ಆಸನಗಳ ಮುಖೇನ ಹೊರತರಬಹುದಾ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು? ಖಂಡಿತವಾಗಿಯೂ ಒತ್ತಡ ಇರಬೇಕು. ಒತ್ತಡ ಇಲ್ಲದೆ ಯಾವ ಕೆಲಸ ಆಗೋದಿಲ್ಲ. ಆದರೆ ಅದು ಒಂದು ಮಿತಿಯನ್ನು ಮೀರಿದ ನಂತರ ಅದು ನಮಗೆ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಸೊ ಅದರಿಂದ ಅನೇಕ ಕಾಯಿಲೆಗಳು, ನಿಮ್ಗೆ ಗೊತ್ತಿದ್ದ ಹಾಗೆ ಹೃದಯ ರೋಗಗಳು, ಸರ್ಕ್ಯುಲೇಟರಿ ರಿಲೇಟೆಡ್ ಪ್ರಾಬ್ಲಮ್ಸು, ಅಥವಾ ಎಸಿಡಿಟಿ ಇರ್ಬೋದು,
ಎಲ್ಲವೂ ಬಂದ್ಬಿಡ್ತದೆ. ಸೊ ಅದನ್ನು ನಿಭಾಯಿಸಲಿಕ್ಕೆ ಖಂಡಿತವಾಗಿ ಯೋಗದಿಂದ ಸಾಧ್ಯ ಇದೆ. ಯೋಗ ಅಂತ ಹೇಳಿದಾಗ ನಾವು ಬರೀ ಪ್ರಾಣಾಯಾಮ ಆಗಲಿ ಆಸನ ಆಗಲಿ ನೋಡೋದಿಲ್ಲ, ಎಲ್ಲವನ್ನೂ ನೋಡ್ತೀವಿ. ಈಗ ಅದರಲ್ಲಿ ರಿಲ್ಯಾಕ್ಸೇಷನ್ ಇಟ್ಕೊಳ್ಬೋದು, ಅಥವಾ ಆಸನಗಳು ಇರ್ಬೋದು. ಕೆಲವೊಂದು ಆಸನಗಳು ನಮ್ಮ ಮೆದುಳಿಗೆ ರಕ್ತ ಸಂಚಾರವನ್ನು ಉಂಟು ಮಾಡುವಂಥ ಆಸನಗಳು, ಶೀರ್ಷಾಸನ ಇರ್ಬೋದು, ಸರ್ವಾಂಗಾಸನ ಇರ್ಬೋದು, ಅದು ಮುಂದಕ್ಕೆ ಬಾಗಿ ಮಾಡುವಂಥ ಆಸನಗಳಿರ್ಬೋದು, ಬೆನ್ನು ಹುರಿಯನ್ನು ಸ್ಟ್ರೆಚ್ ಮಾಡುವಂಥ ಆಸನಗಳಿರ್ಬೋದು. ಇವೆಲ್ಲವೂ ಭಾಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಪ್ರಾಣಾಯಾಮಗಳಲ್ಲಿ ತುಂಬ ಪ್ರಾಣಾಯಾಮಗಳಿದೆ. ಅದರಲ್ಲಿ ಒಂದು ಭ್ರಾಮರಿ ಪ್ರಾಣಾಯಾಮ ಅಂತ ನಾವು ತೆಗೆದುಕೊಳ್ಬೋದು. ಭ್ರಾಮರಿ ಪ್ರಾಣಾಯಾಮ ಅದು ಯಾರು ಬೇಕಾದರೂ ಮಾಡ್ಬೋದು. ಅದು ತುಂಬ ಸುಲಭ. ಚಿನ್ಮುದ್ರ ಹಾಕ್ಕೊಂಡು ನಾ ಆವಾಗಲೇ ಹೇಳಿದ ಹಾಗೆ ಬೆನ್ನು, ಕತ್ತು ಮತ್ತು ತಲೆಯ ಭಾಗವನ್ನು ನೇರವಾಗಿ ಇಟ್ಕೊಂಡು ದೀರ್ಘ ಉಸಿರು ತಗೊಳ್ಬೇಕು. ತೆಗೆದುಕೊಳ್ಳುವ ಮುಂಚೆ ನಾಲಿಗೆಯನ್ನು ಮೇಲ್ಮುಖ ಮಾಡಿ ಆ ತುದಿಯನ್ನು ಮೇಲ್ಗಡೆ ಅಂಗುಳಿಗೆ ಟಚ್ ಮಾಡಬೇಕು. ಈ ಥರ ಟಚ್ ಮಾಡಿ ಮೌತನ್ನು ಕ್ಲೋಸ್ ಮಾಡ್ಕೊಳ್ಬೋದು. ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಗಮನವನ್ನು ಮಧ್ಯದ ಮೆದುಳಿನ ಮೇಲೆ ಇಟ್ಕೊಂಡು ದೀರ್ಘ ಉಸಿರು ತಗೊಂಡು ಉಸಿರು ಬಿಡುವಾಗ ಮಕಾರವನ್ನು ಉಚ್ಚಾರಣೆ ಮಾಡಬೇಕು. ಹಮ್ಮಿಂಗ್ ಬಿ ಸೌಂಡ್ ಅಂತ ಹೇಳ್ತೇವೆ ನಾವು. ಇದು ಒಂದು ಬಾರಿ. ಹೀಗೆ ಮಾಡಿ ಎಷ್ಟು ಬೇಕಾದ್ರೂ ಮಾಡ್ಬೋದು. ಸಾಮಾನ್ಯವಾಗಿ ಒಂದು 10-15 ನಿಮಿಷ ಕಾಲ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಮಾಡುವಾಗ ಒಂದು ಗಮನಿಸಬೇಕು, ನಿಮ್ಮ ಗಮನ ಇಲ್ಲೇ ಇರಬೇಕು. ನಾವು ಮಿಡ್ ಬ್ರೈನ್ ಅಂತ ಹೇಳ್ತೇವೆ. ಮಿಡ್ ಬ್ರೈನಲ್ಲೇ ಇರಬೇಕು ನಿಮ್ಮ ಗಮನ. ಮಿಡ್ ಬ್ರೈನಿಂದ ಹೊರಗಡೆ ಹೋಗಬಾರ್ದು, ಬೇರೆ ಕಡೆ ಎಲ್ಲೂ ಹೋಗಬಾರ್ದು. ಹಾಗೆ ಹೋಗದೇನೆ ಇಲ್ಲೇ ಇಟ್ಕೊಂಡು ಎಷ್ಟು ಬಾರಿ ಮಾಡಲಿಕ್ಕಾಗತ್ತೆ ನೋಡಬೇಕು. ಈಗ ಆರಂಭದಲ್ಲಿ 5 ಬಾರಿ ನೀವು ಮಾಡಿದರೆ ನಿಧಾನವಾಗಿ 6, 7 ಹೀಗೆ ಇನ್ಕ್ರೀಸ್ ಮಾಡ್ತಾ ಹೋದರೆ ಅದೊಂದು ಧ್ಯಾನವೂ ಆಗಿಬಿಡುತ್ತೆ, ಒಂದು ಒಳ್ಳೆಯ ಪ್ರಾಣಾಯಾಮನೂ ಆಗಿಬಿಡುತ್ತೆ, ಒಂದು ಒಳ್ಳೆಯ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಆಗಿಬಿಡುತ್ತೆ. ಖಂಡಿತವಾಗ್ಲೂ. ಹಾಗೆ ಇನ್ನೊಂದು, ಕೆಲವರು ಇತ್ತೀಚೆಗೆ IT-BTಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಸ್ಥರನ್ನ ಕೇಳಿದ್ರೆ ಅವ್ರು ಹೇಳೋದಿಷ್ಟೇ, ನನಗೆ 12 ತಾಸಾಗುತ್ತೆ, ನನಗೆ ಕೂತ್ ಜಾಗದಿಂದ ಎದ್ದೇಳೋದಕ್ಕಾಗಲ್ಲ, ಲ್ಯಾಪ್ಟಾಪ್ ಹಿಡಿದು ಅದ್ರ ಮುಂದೆ ಕೂತ್ರೆ ಕೆಲಸ ಮಾಡೋದಕ್ಕೆ. ಅವರು ಅದೇ ಜಾಗದಲ್ಲೇ ಕೂತು ಅದೇ ಒಂದು ಸಿಟ್ಟಿಂಗ್ ಪೊಸಿಷನಿಂದ ಅವರು ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕೂತಲ್ಲೇ, ಆದರೂ ಲ್ಯಾಪ್ಟಾಪ್ ನೋಡೋದ್ರ ಮುಖೇನ ಅತಿ ಹೆಚ್ಚು ಕಣ್ಣುಗಳಿಗೆ ಸ್ಟ್ರೈನ್ ಆಗ್ತಿರೋ ದೃಷ್ಟಿಯಿಂದ ಯಾವ್ದಾದ್ರು ಕೂತಲ್ಲೇ ವ್ಯಾಯಾಮಗಳನ್ನು ಮಾಡೋದಕ್ಕೆ ಹೇಳ್ಕೊಡ್ತೀರಾ? ಖಂಡಿತವಾಗಿ ಅದು ಕೂಡ ಇವತ್ತು ಪ್ರಚಲಿತದಲ್ಲಿದೆ. ಡೆಸ್ಕ್ಟಾಪ್ ಯೋಗ ಅಂತ ಕರಿತೀವಿ ನಾವು ಅದನ್ನು. ಡೆಸ್ಕ್ಟಾಪ್ ಯೋಗ ಅಂತಲೇ ಕರಿತೇವೆ. ನಾವು ಈಗ ಕುರ್ಚಿಯಲ್ಲಿ ಕೂತ್ಕೊಂಡಲ್ಲೇ ನಾವು ಸಾಮಾನ್ಯವಾಗಿ ಮುಖ್ಯವಾಗಿ ನಾವು ಒಂದು ಕಂಪ್ಯೂಟರ್ನಾಗಲಿ ಅಥವಾ ಒಂದು ಸ್ಕ್ರೀನನ್ನು ನೋಡುವಾಗ ಅಥವಾ ಒಂದು ಸಿಸ್ಟಮನ್ನು ಆಪರೇಟ್ ಮಾಡುವಾಗ ಮುಖ್ಯವಾಗಿ ಯೂಸ್ ಆಗೋದು ನೆಕ್ಕು, ನಮ್ಮ ಕತ್ತು, ಕಣ್ಣುಗಳು, ಕೈಗಳು, ಇವುಗಳೆಲ್ಲ ಹೆಚ್ಚು ಉಪಯೋಗಿಸಲ್ಪಡುತ್ತದೆ. ಸೊ ನಾವು ಈ ಡೆಸ್ಕ್ಟಾಪ್ ಯೋಗದಲ್ಲಿ ಮತ್ತು ಬೆನ್ನು ಹುರಿ ಭಾಳ ಮುಖ್ಯ ಆಗಿರುತ್ತೆ. ಎಲ್ಲರಿಗೂ ನೋಡಿ, ಕೂತ್ಕೊಂಡಾಗಲೇ ಬೆನ್ನು ಶುರುವಾಗೋದು, ತುಂಬ ಹೊತ್ತು ಕೂತ್ಕೊಂಡೇ ಬೆನ್ನು ಶುರುವಾಗುತ್ತೆ. ಅದು ರಾಂಗ್ ಪೋಸ್ಚರಲ್ಲಿ ಕೂತ್ಕೊಂಡ್ರೆ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ, ಕೂತ್ಕೊಂಡಲ್ಲೇ ಮುಂದಕ್ಕೆ ಬಾಗೋದು, ಹಿಂದಕ್ಕೆ ಸ್ಟ್ರೆಚ್ ಮಾಡೋದು, ಬಲಕ್ಕೆ ಸ್ಟ್ರೆಚ್ ಮಾಡೋದು, ಇದು ಸಿಂಪಲ್ ಆಗಿ ಯಾರು ಬೇಕಾದ್ರೂ ಮಾಡುವಂಥದ್ದು. ಆಮೇಲೆ ಕತ್ತಿಗೆ ಸಂಬಂಧಪಟ್ಟಿದ್ದು ಬಲಕ್ಕೆ, ಎಡಕ್ಕೆ, ಮೇಲಕ್ಕೆ, ಕೆಳಗೆ ಮೂವ್ ಮಾಡಿಸುವಂಥದ್ದು. ಕಣ್ಣನ್ನು ಬ್ಲಿಂಕ್ ಮಾಡೋದು, ಏನು ಮಾಡಲಿಕ್ಕಾಗಲ್ಲ ಅಂದರೆ ಬ್ಲಿಂಕ್ ಮಾಡ್ಬೋದು. ಪ್ರತಿ ಒಂದು ಫ್ಯೂ ಸೆಕೆಂಡ್ಸಿಗೆ ಒಮ್ಮೆ ಬ್ಲಿಂಕ್ ಮಾಡ್ತಾ ಹೋಗುವಂಥದ್ದು. ಸೊ ಇದು, ಮತ್ತು ಇನ್ನೊಂದು ಪಾಮಿಂಗ್ ಅಂತ ಹೇಳ್ತೇವೆ ನಾವು, ಕೈಯನ್ನು ಉಜ್ಜಿಬಿಟ್ಟು ಕಣ್ಣಿನ ಮೇಲೆ ಇಟ್ಕೊಳ್ಳುವಂಥದ್ದು ಸ್ವಲ್ಪ ಹೊತ್ತು. ಇದು ಸಿಂಪಲ್ ಆಗಿ ಯಾರು ಬೇಕಾದ್ರೂ ಮಾಡ್ಬೋದು. ಇನ್ನೂ ಒಂದು ಏನು ಮಾಡ್ಬೋದು ಅಂತ ಹೇಳಿದರೆ, ಅದೇ ಕುರ್ಚಿಯಲ್ಲೇ ಎಲ್ಲೂ ಹೋಗಬೇಕಾಗಿಲ್ಲ, ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಇಷ್ಟೇ ಮಾಡಿದರೂ ನಮ್ಮಲ್ಲಿ ಎಷ್ಟೋ ರಕ್ತ ಸಂಚಾರ ಆಗಿಬಿಟ್ಟು ಎಷ್ಟೋ ಮಸಲ್ಸ್ಗಳು, ಸ್ನಾಯುಗಳು ರಕ್ತ ಸಂಚಾರವನ್ನು ಪಡ್ಕೊಂಡು ಸುಮಾರು ರೋಗಗಳನ್ನು ಸ್ಟಾಪ್ ಮಾಡುತ್ತೆ. ಕೂತ್ಕೊಂಡಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸ್ಟ್ಯಾಗ್ನೇಟ್ ಆಗಿಬಿಡುತ್ತೆ, ಸರ್ಕ್ಯುಲೇಷನ್ ಭಾಳ ಕಡಿಮೆ ಆಗಿಬಿಟ್ಟು ಬೇರೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ. ಸುಮ್ಮನೆ ಎದ್ದು ನಿಂತ್ಕೊಳ್ಳೋದ್ರಿಂದನೇ ಸುಮಾರು ರೋಗಗಳನ್ನು ತಡಿಬೋದು. ಖಂಡಿತವಾಗ್ಲೂ. ಹಾಗೆ ಮತ್ತೊಂದು ವಿಚಾರ ನಾವು ಯಾವಾಗಲೂ ಎಲ್ಲರೂ ಹೇಳೋದು ಕೇಳ್ತಿರ್ತೀವಿ, ವ್ಯಾಯಾಮ ಮಾಡೋರು, ಜಿಮ್ಮಿಗೆ ಹೋಗೋರು ಅಕಸ್ಮಾತ್ ಬಿಟ್ಬಿಟ್ರೆ 2 ತಿಂಗಳ ಒಂದು ಅವಧಿಯ ವಿರಾಮ ತಗೊಂಡ್ರು ಕೂಡ ದಪ್ಪ ಆಗೋಗ್ತಾರೆ. ಮತ್ತೆ ಯೋಗ ಮಾಡೋದ್ರಿಂದ ಕೂಡ ಬಿಟ್ಟರೆ ದಪ್ಪ ಆಗ್ತಾರ, ಅಥವಾ ಯಾವುದೇ ವ್ಯಾಯಾಮ ಮಾಡೋದನ್ನ ಬಿಟ್ಟರೆ ಸಡನ್ ಆಗಿ ದಪ್ಪ ಆಗೋಗ್ತಾರೆ ಅಂತ ಕೇಳಿದ್ದೀವಿ. ಅದು ನಿಜಾನಾ? ಹಾಗಾದರೆ ಅದನ್ನು ಹೇಗೆ ತಡಿಬಹುದು? ಸಾಮಾನ್ಯವಾಗಿ ಅದಕ್ಕೂ ವ್ಯಾಯಾಮಕ್ಕೂ ಯಾವುದೂ ಸಂಬಂಧ ಇಲ್ಲ. ಬಟ್ ಜಿಮ್ಮಲ್ಲಿ ಒಂದು ಸ್ವಲ್ಪ ಆ ವಿಡ್ರೋಲ್ ಎಫೆಕ್ಟ್ ಅಂತ ಹೇಳ್ತೇವೆ ನಾವು, ಅದು ಸ್ವಲ್ಪ ಚಾನ್ಸಸ್ ಇದೆ. ಯಾಕೆಂದರೆ ನಾವು ಬಿಟ್ಟ ತಕ್ಷಣ ಏನಾಗುತ್ತೆ, ಕ್ಯಾಲೋರಿ ಬರ್ನಿಂಗ್ ಕಡಿಮೆ ಆಗಿಬಿಡುತ್ತೆ. ಈಗ ಜಿಮ್ ಮಾಡುವಾಗ ಕ್ಯಾಲೋರಿ ಬರ್ನಿಂಗ್ ಜಾಸ್ತಿ ಇರುತ್ತೆ. ನಾವಾಗಲೇ ಹೇಳಿದ ಹಾಗೆ ಶಕ್ತಿಯ ವ್ಯಯ ಹೆಚ್ಚಿರುತ್ತೆ ಅಲ್ಲಿ. ಈಗ ನಾವು ಯಾವಾಗ ಜಿಮ್ಮನ್ನು ಬಿಡ್ತೇವೆ, ನಾವು ಅದೇ ಪ್ರಮಾಣದಲ್ಲಿ ಊಟ ಮಾಡ್ತಾ ಇದ್ದರೆ, ಯಾವುದೇ ಆಲ್ಟರ್ನೇಟಿವ್ಸನ್ನು ಕಂಡುಕೊಳ್ಳದೇ ಇದ್ದರೆ, ಬರ್ನಿಂಗು ಕಡಿಮೆ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಕ್ಯಾಲೋರಿ ಇಂಟೇಕ್ ಸೇಮ್ ಇರೋದ್ರಿಂದ ಕ್ಯಾಲೋರಿ ಎಕ್ಸ್ಪೆಂಡಿಚರ್ ನಾವು ಮ್ಯಾಚ್ ಮಾಡೋದಿಲ್ಲ. ಅಲ್ಲಿ ಮ್ಯಾಚ್ ಆಗದೇ ಇದ್ದಾಗ ಏನಾಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ ಇರುತ್ತೆ. ಅದೇ ಆಸನ ಮಾಡುವವರಿಗೆ ಅಥವಾ ಯೋಗ ಮಾಡುವವರಿಗೆ ಸಾಮಾನ್ಯವಾಗಿ ಏನಿರುತ್ತೆ, ನಾವು ಎಕ್ಸ್ಪೆಂಡಿಚರ್ ಕಡಿಮೆ ಇರುತ್ತೆ. ನಾವು ಯೋಗಾಸನ ಮಾಡುವಾಗ ವ್ಯಯ ಆಗೋದು ಭಾಳ ಕಡಿಮೆ. ಅಲ್ಲಿ ಒಂದು 5 ಕ್ಯಾಲೋರಿ ಆಗ್ಬೋದೇನೋ ಒಂದು ಆಸನದಲ್ಲಿ,
ಅಷ್ಟು ಕೆಲವೊಂದು ಅದಕ್ಕೇ ನಾವು ಇವತ್ತಿನ ದಿನಗಳಲ್ಲಿ ಡೈನಮಿಕ್ ಆಸನಗಳನ್ನು ಅಳವಡಿಸ್ಕೊಂಡಿರೋ ಉದ್ದೇಶನೇ ಇದು. ಈಗ ಪವರ್ ಯೋಗ ಅಂತಲೇ ಏನು ಬಂದಿದೆ ಅದರಲ್ಲಿ ಏನು ಮಾಡ್ತೀವಿ ನಾವು ಡೈನಮಿಕ್ ಆಗಿ ಆಸನವನ್ನು ಮಾಡ್ತೇವೆ. ಆಸನ ಮೂಲತಃ ನೇಚರ್ ಇರೋದು ಸ್ಟಾಟಿಕ್ ಆಗಿ. ಇವತ್ತು ಡೈನಮಿಕ್ ಆಗಿ ಹೆಚ್ಚು ಆಸನಗಳನ್ನು ಉಪಯೋಗಿಸ್ಕೊಳ್ತೇವೆ. ಅದು ಏನಕ್ಕೆ ಅಂತ ಹೇಳಿದರೆ ಹೆಚ್ಚು ಬರ್ನ್ ಆಗುತ್ತೆ, ಹೆಚ್ಚು ಕ್ಯಾಲೋರಿ ಬರ್ನ್ ಆಗುತ್ತೆ. ಸೊ ಹಾಗಾಗಿ ನಾವು ಊಟ ತಿಂಡಿಗಳನ್ನು ಸರಿಯಾಗಿ ಮಾಡಿಕೊಂಡು ಅಥವಾ ಆಲ್ಟರ್ನೇಟಿವ್ಸ್ ಏನಾದ್ರು ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಗೇನ್ ಆಗೋದಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ ನಾವು ಯಾವುದೇ ಎಕ್ಸಸೈಸಲ್ಲಿ ಬಿಡಬಾರ್ದು. ನಾವು ಎಲ್ಲರಿಗೆ ಊಟ ಮಾಡ್ತೇವೋ, ಎಲ್ಲರಿಗೆ ಉಸಿರಾಟ ಆಡ್ತೇವೋ, ಎಲ್ಲಿಯವರಿಗೆ ನಮ್ಮ ಮನಸ್ಸಿರುತ್ತೋ ಅಲ್ಲಿಯವರಿಗೆ ಏನಾದ್ರು ಒಂದು ಎಕ್ಸಸೈಸ್ ಮಾಡಲೇಬೇಕು, ಆರೋಗ್ಯ ದೃಷ್ಟಿಯಿಂದ ಮಾಡಲೇಬೇಕು. ಬಿಡುವ ಪ್ರಮೇಯನೇ ಬರಬಾರ್ದು ಅಲ್ಲಿ. ಸೊ ಬಿಟ್ಟರೆ ಏನಾದ್ರು ಒಂದು ಆಲ್ಟರ್ನೇಟಿವ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಜಿಮ್ ಬಿಟ್ಟರೆ ಇನ್ಯಾವುದೋ ಒಂದು ಎಕ್ಸಸೈಸು ಯೋಗನೋ ಯಾವುದೋ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ವೆಯ್ಟ್ ಗೇನ್ ಆಗೋ ಸಾಧ್ಯತೆ ಆಟೋಮೆಟಿಕ್ ಇದ್ದೇ ಇರುತ್ತೆ. ಮತ್ತೊಂದು ವಿಚಾರ ತಾವು ಮಾತಾಡ್ತಾ ಹೇಳಿದ್ರಿ ಆಹಾರ ಪದ್ಧತಿಯನ್ನು ನಾವು ಕಾಪಾಡ್ಕೊಳ್ಬಹುದು ಅಂತ. ಯೋಗ ಮಾಡುವಾಗ ಯಾವ ರೀತಿಯ ಆಹಾರವನ್ನು ನಮ್ಮ ದೇಹ ಡಿಸೈನ್ ಆಗಿರೋದು ಯಾವ ರೀತಿಯ ಆಹಾರಗಳನ್ನು ಸ್ವೀಕಾರ ಮಾಡೋದಕ್ಕೆ, ಯೋಗಗಳ ಮುಖೇನ ಯಾವ ರೀತಿಯ ಆಹಾರ ಪದ್ಧತಿಗಳನ್ನು ತಗೋಬೇಕಾಗುತ್ತೆ, ಸರಿ ತಪ್ಪುಗಳ ಕುರಿತಾಗಿ ತಿಳಿಸ್ಕೊಡಿ. ಸಾಮಾನ್ಯವಾಗಿ ಯೋಗ ಮಾಡುವವರಿಗೆ ನಾವು ಸಾತ್ವಿಕ ಆಹಾರ ಭಾಳ ಉತ್ತಮ ಅಂತ ಹೇಳ್ತೇವೆ. ಸಾತ್ವಿಕ ಆಹಾರ ಅಂತ ಹೇಳಿದರೆ ಸುಲಭವಾಗಿ ಜೀರ್ಣ ಆಗಬೇಕು ಮತ್ತು ಫ್ರೆಶ್ ಆಗಿ ಸಿಗುವಂಥದ್ದು. ಹಣ್ಣು ಹಂಪಲು, ತರಕಾರಿಗಳು, ಆಮೇಲೆ ಡ್ರೈ ಫ್ರೂಟ್ಸ್ಗಳು ಇವೇನೆಲ್ಲ ಇರುತ್ತೆ. ಇಂಥವುಗಳು ನಮಗೆ ಭಾಳ ಮುಖ್ಯವಾಗುತ್ತೆ. ಯಾಕಂದರೆ ಈಸಿಲಿ ಡೈಜೆಸ್ಟೇಬಲ್ ಅದು, ಮತ್ತು ದೇಹಕ್ಕೆ ನಾವು ತುಂಬ ಹೆವಿ ಫೀಲಿಂಗ್ಸ್ ಬರೋದಿಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಈಗ ನಾನ್ ವೆಜಿಟೇರಿಯನ್ ತಿನ್ನೋರು ಕೂಡ ಯೋಗ ಮಾಡ್ತಾರೆ. ನಾವು ಅವ್ರನ್ನೇ ನಾನ್ ವೆಜಿಟೇರಿಯನ್ ಬಿಡಿ ಅಂದರೆ ಯೋಗ ಬಿಟ್ಟಾರು, ಬಟ್ ನಾನ್ ವೆಜಿಟೇರಿಯನ್ ಬಿಡೋದಿಲ್ಲ ಅವರು. ಸೊ ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಅಂಥ ದೊಡ್ಡ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸಾಮಾನ್ಯವಾಗಿ ಅಷ್ಟಾಂಗ ಯೋಗದಲ್ಲಿ ಮೊದಲ 4 ಲಿಮ್ಸ್ಗಳೇನಿದೆ, ಈಗ ನಿಯಮ, ಆಸನ, ಪ್ರಾಣಾಯಾಮ ಏನಿದೆ, ಅಲ್ಲಿವರೆಗೆ ಅಂಥ ದೊಡ್ಡ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಮುಂದಿನ ಹಂತಕ್ಕೆ ವೆಜಿಟೇರಿಯನ್ ಫುಡ್ ಭಾಳ ಅಗತ್ಯ ಇರುತ್ತೆ, ಸಾತ್ವಿಕ ಆಹಾರ ಭಾಳ ಅಗತ್ಯವಾಗಿರುತ್ತೆ. ಇಲ್ಲಾಂದರೆ ಆ ಹಂತ ಅಥವಾ ಆ ಹಂತಗಳಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಮೇಯ್ನಾಗಿ ನಾವು ಪ್ರಾಮುಖ್ಯತೆ ಕೊಡುವುದು ಸೊಪ್ಪು, ತರಕಾರಿ, ಹಣ್ಣುಗಳು ಇತ್ಯಾದಿಗಳಿಗೆ. ಮತ್ತು ಆಹಾರ ಯಾವುದು ಅಂತ ಹೇಳೋಕ್ಕಿಂತ ಹೇಗೆ ತಿಂತೀರಿ ಅಂತ ಹೇಳೋದೇ ಇಂಪಾರ್ಟೆಂಟು. ನಾವು ಸಾಮಾನ್ಯವಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ನಾವು ಸಾಮಾನ್ಯವಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದರೆ, ಸೂರ್ಯೋದಯ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಿದರೆ, ಲಂಚು ಮಧ್ಯಾಹ್ನ ಒಂದು 12:30 ಇಟ್ಕೊಂಡ್ರೆ ಸೂರ್ಯ ಅಸ್ತ ಆಗುವ ಮುಂಚೆನೇ ಒಂದು 6:30 ಒಳಗಡೆ ನಾವು ಇದು ಡಿನ್ನರ್ ಮಾಡಿರಬೇಕು. ನಮ್ಮ ಯೋಗಾಶ್ರಮದಲ್ಲಿ ನಾವು ಇದೇ ಕ್ರಮವನ್ನು ಅಳಿಸ್ಕೊಂಡಿದ್ದೇವೆ. ಇನ್ನೊಂದು ಮುಖ್ಯವಾಗಿ ನಾವು ಊಟ ಮಾಡುವಾಗ ಸರಿಯಾಗಿ ಅದನ್ನು ಚೀವ್ ಮಾಡಬೇಕು. ಮತ್ತು ನಾವು ಬೇರೆ ಯಾವುದೋ ಗಮನ ಬೇರೆ ಕಡೆ ಹೋಗಬಾರ್ದು. ನಾವು ಆ ಟೈಮನ್ನು ಸರಿಯಾಗಿ ಊಟಕ್ಕೆ ಉಪಯೋಗಿಸ್ಕೊಳ್ಬೇಕು. ಸಾಮಾನ್ಯವಾಗಿ ಏನು ಮಾಡ್ತೇವೆ, ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾರೆ, ಅಥವಾ ಏನೋ ಮಾತಾಡ್ಕೊಂಡು ಊಟ ಮಾಡ್ತಾರೆ, ಅಥವಾ ಇನ್ನೇನೋ ನೋಡ್ತಾ ಈಗ TV ನೋಡ್ತಾ ಊಟ ಮಾಡ್ತಾರೆ. ಅದೆಲ್ಲವೂ ನಾವು ಬಿಡಬೇಕಾಗತ್ತೆ. ಸಾಮಾನ್ಯವಾಗಿ ಯೋಗದಲ್ಲಿ ಊಟ ಮಾಡುವಾಗ ಅದೊಂಥರ ಯಜ್ಞ ಇದ್ದ ಹಾಗೆ, ಸಂಪೂರ್ಣವಾಗಿ ತನು ಮನ ಅದಕ್ಕೆ ನಾವು ಮೀಸಲಿಡಬೇಕಾಗತ್ತೆ. ಸೊ ಅದೊಂದು ಮುಖ್ಯ. ಆಮೇಲೆ ಊಟ ನಾವು ಮಾಡಿ ಆದ ನಂತರ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಮಾಡೋಂಗಿಲ್ಲ. ಈಗ ವಾಕಿಂಗ್ ಹೋಗ್ಬೋದು, ಅಥವಾ ವಾಕಿಂಗ್ ಇರ್ಬೋದು, ಅಥವಾ ಯೋಗ ಮಾಡ್ಬೋದು. ಅದೊಂದು ಇಂತಿಷ್ಟು ಟೈಮ್ ಅಂತ ಇದೆ ನಮ್ಮದು. ಆಲ್ಮೋಸ್ಟು ಹೆವಿ ಮೀಲ್ಸ್ ತಿಂದರೆ 4 ಗಂಟೆ ನಾವು ಆಸನಗಳನ್ನೆಲ್ಲ ಮಾಡಬಾರ್ದು. ಒಂದು ಲೈಟ್ ಮೀಲ್ ಇದ್ದರೆ ಒಂದು 2 ಗಂಟೆಯವರು ನಾವು ಅದನ್ನು ಗ್ಯಾಪ್ ಕೊಡಬೇಕಾಗತ್ತೆ. ಇದೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ. ಬೆಳಗ್ಗೆ ಹೊತ್ತು ವಿಶೇಷವಾಗಿ ಆರೋಗ್ಯನ ಇಡೀ ದಿನ ನಾವು ತುಂಬ ಅತ್ಯಂತ ಕಾಳಜಿಯಿಂದ ನಮ್ಮ ದೇಹನ ನೋಡ್ಕೋಬೇಕು, ನಮ್ಮ ಆರೋಗ್ಯ ನೋಡ್ಕೋಬೇಕು ಅನ್ನೋರಿಗೆ ಬೆಳಗ್ಗೆ ಹೊತ್ತು ಹಾಗೂ ಸಂಜೆ ಹೊತ್ತು ಯಾವ ರೀತಿಯ ಆಹಾರವನ್ನು ತಗೋಬೇಕಾಗತ್ತೆ? ಸಾಮಾನ್ಯವಾಗಿ ಬೆಳಿಗ್ಗೆ ಹಣ್ಣುಗಳು, ಹೆಚ್ಚು ಹಣ್ಣುಗಳು, ಮತ್ತು ಆಲ್ಮೋಸ್ಟು ನಾವೇನು ಲಿಕ್ವಿಡ್, ಸೆಮಿ ಲಿಕ್ವಿಡ್ಗಳು, ಜ್ಯೂಸ್ಗಳು, ಆ ಥರದ್ದು ಹೆಚ್ಚು ಪ್ರಾಮುಖ್ಯತೆ ವಹಿಸುತ್ತೆ. ಸಾಮಾನ್ಯವಾಗಿ ಏನಾದ್ರು ಹೆವಿ ಮೀಲ್ಸ್ ಎಲ್ಲ ಇದ್ದರೆ ಸಾಮಾನ್ಯವಾಗಿ ನಾವು ಲಂಚಿಗೆ ತಗೊಳ್ಳಿ ಅಂತ ಹೇಳ್ತೇವೆ. ಡಿನ್ನರ್ ಆದಷ್ಟು ಲೈಟಾಗಿರಬೇಕು, ಎಷ್ಟು ಲೈಟ್ ಆಗುತ್ತೋ ಅಷ್ಟು. ಅದಕ್ಕೆ ನಾವು ಹೇಳ್ತೇವೆ ಒಂದು ಯೋಗದಲ್ಲಿ, ಇಫ್ ಯು ಈಟ್ ಒನ್ಸ್ ಯು ಆರ್ ಎ ಯೋಗಿ, ಇಫ್ ಯು ಈಟ್ ಟ್ವೈಸ್ ಯು ಆರ್ ಎ ಭೋಗಿ, ಇಫ್ ಯು ಈಟ್ ಥ್ರೈಸ್ ರೋಗಿ, ಇಫ್ ಯು ಈಟ್ 4 times ಎತ್ಕೊಂಡು ಹೋಗಿ ಅಂತ. ಸಾಮಾನ್ಯವಾಗಿ ನಾವು ಅದನ್ನ ಹೇಳ್ತೇವೆ. ಜಾಸ್ತಿ ಊಟ ಮಾಡಿದಷ್ಟು ಎರಡೋ ತುಂಡವ ಭೋಗಿ, 3 ತುಂಡವ ರೋಗಿ, 4 ತುಂಡವ ಎತ್ಕೊಂಡು ಹೋಗಿ. ಒಂದು ಮಾತಿದೆ. ಆದಷ್ಟು ಕಡಿಮೆ ಹಿತಮಿತವಾಗಿ ಊಟ ಮಾಡಬೇಕು, ಆನ್ ಟೈಮ್ ಊಟ ಮಾಡಬೇಕು. ಅದು ಭಾಳ ಇಂಪಾರ್ಟೆಂಟು. ಮೈಂಡ್ಫುಲ್ ಆಗಿ ಊಟ ಮಾಡಬೇಕು. ನಾವು ಮಲ್ಟಿಪಲ್ ಸೆನ್ಸಸ್ ಯೂಸ್ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳ್ತೇವೆ. ಅಂದರೆ ಒಂದು ಊಟ ಇದ್ದರೆ ನಮ್ಮ ತಟ್ಟೆಯಲ್ಲಿ ಕಣ್ಣು ನೋಡಬೇಕಂತೆ ಅದನ್ನು, ಆಮೇಲೆ ಕೈ ಅದನ್ನು ಮುಟ್ಟಬೇಕು, ಆಮೇಲೆ ಮೂಗು ಅದನ್ನು ಅದರ ವಾಸನೆ ತಗೊಳ್ಬೇಕು, ನಾಲಿಗೆ ಅದನ್ನು ಸವಿಬೇಕು. ಇಷ್ಟೆಲ್ಲ ಅನುಭವಿಸ್ಕೊಂಡು ಅದನ್ನು ಊಟ ಮಾಡಬೇಕು. ಇವತ್ತು ಅದು ಆಗ್ತಾಯಿಲ್ಲ. ಯಾವುದೋ ನೋಡಿಕೊಂಡು ಯಾವುದೋ ಯೋಚನೆಯಲ್ಲಿ ಊಟ ಮಾಡೋದೆಲ್ಲ ಆಗುತ್ತೆ. ಅದು ಭಾಳ ಮುಖ್ಯ. ಇಂಥದ್ದೇ ಆಹಾರ ತಿನ್ನಬೇಕಂತ ಹೇಳೋದಕ್ಕಿಂತನೂ ಹೇಗೆ ತಿಂತೇವೆ ಅಂತ ಹೇಳೋದು ಭಾಳ ಮುಖ್ಯ ಆಗುತ್ತೆ. ಆಮೇಲೆ ಇನ್ನೊಂದು, ನಾವು ಊಟ ಮಾಡಬೇಕಾದ್ರೆ ನಮ್ಮ ಹೊಟ್ಟೆ ಏನಿದೆ ಅದನ್ನು ನಾವು ಸಾಮಾನ್ಯವಾಗಿ ಅರ್ಧ ಭಾಗ ಮಾತ್ರ ಊಟ,
ಇನ್ನು ಕಾಲು ಭಾಗ ನೀರು, ಇನ್ನು ಕಾಲು ಭಾಗ ಇದು ಗಾಳಿ ಅಂತ ಹೇಳ್ತೇವೆ. ಅದೇ ಪ್ರಮಾಣದಲ್ಲಿ ನಾವು ಊಟ ಮಾಡಬೇಕು. ಅದು ಇವತ್ತು ಏನಾಗಿದೆ, ನಾವು ಊಟ ಮಾಡೋದು ಸಂಪೂರ್ಣವಾಗಿ ಕತ್ತೋರಿಗೂ ಬರುತ್ತೆ. ನಿಜ ಗುರುಗಳೇ. ಇವೆಲ್ಲದರ ಜೊತೆಯಲ್ಲಿ ನಾನು ಹೆಣ್ಣು ಮಕ್ಕಳ ಕುರಿತಾಗಿ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಗಮನಿಸಿದ್ರೆ ದೈಹಿಕವಾಗಿ ಕೂಡ ಹೆಣ್ಣು ಮಕ್ಕಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಹಾರ್ಮೋನ್ಸ್ ಬದಲಾವಣೆಗಳಾಗ್ತಾ ಹೋಗುತ್ತೆ. ಋತುಮತಿ ಆಗ್ತಾರೆ. ಒಂದು ಹಂತದಲ್ಲಿ ತಾಯಿಯಾಗಿ ಮಗುವಿಗೆ ಜನ್ಮವನ್ನು ನೀಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಮೆನೋಪೋಸ್ ಆಗಿ ಅವರದು ಇಡೀ ಋತುಮತಿಯ ಚಕ್ರವೂ ಕೂಡ ನಿಲ್ಲುವಂಥ ಸಂದರ್ಭ. ಈ ಎಲ್ಲ ಹಂತಗಳಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು. ಆರೋಗ್ಯವಾಗಿಯೂ ಕೂಡ ಅವರು ಸದೃಢವಾಗಿರೋದಿಲ್ಲ. ದೈಹಿಕವಾಗಿ ಅವರ ದೇಹ ಅವರ ಮನಸ್ಸಿನ ವೇಗದ ಜೊತೆಯಲ್ಲಿ ಅವರು ಸಹಕರಿಸೋದಕ್ಕೆ ಸಾಧ್ಯ ಇಲ್ಲ. ವ್ಯಾಯಾಮದ ಮುಖೇನ ಅಥವಾ ಪ್ರಾಣಾಯಾಮದ ಮುಖೇನ, ಯೋಗಾಸನಗಳ ಮುಖೇನ ಇದನ್ನ ಹೆಣ್ಣು ಮಗಳು ಗೆಲ್ಲಬಹುದಾ? ಹೇಗೆ? ಖಂಡಿತವಾಗಿಯೂ ಯೋಗವನ್ನು ಅಳವಡಿಸಿಕೊಂಡಿದ್ರೆ ಆರಂಭದಲ್ಲೇ ಆಲ್ಮೋಸ್ಟ್ ನಾವೀಗ ಮಕ್ಕಳಿಗೆ ಸಾಮಾನ್ಯವಾಗಿ ಒಂದು 8 ವರ್ಷದ ನಂತರ ಯೋಗ ಮಾಡಲಿಕ್ಕೆ ಹೇಳ್ತೇವೆ. ಯಾಕಂದರೆ ಬೆಳವಣಿಗೆಯಲ್ಲಿ ಮತ್ತು ಹಾರ್ಮೋನಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತ ಅನ್ನುವ ದೃಷ್ಟಿಯಲ್ಲಿ ಒಂದು 8 ವರ್ಷದ ನಂತರ ಯೋಗ ಮಾಡಿ ಅಂತ ಹೇಳ್ತೇವೆ. ಸೊ ಈ ಹೆಣ್ಣು ಮಕ್ಕಳು ಒಂದು 8 ವರ್ಷದ ನಂತರ ಕೆಲವೊಂದು ಸರಳ ಆಸನಗಳನ್ನು, ಸೂರ್ಯ ನಮಸ್ಕಾರ, ಕೆಲವು ಸರಳ ಆಸನಗಳನ್ನು ಮಾಡೋದ್ರಿಂದ ನಮ್ಮ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ರಿಪ್ರೊಡಕ್ಟಿವ್ ಸಿಸ್ಟಮ್ ಇರ್ಬೋದು, ಅಥವಾ ಕೆಲವೊಂದು ಅಂಡರ್ಲೈನಿಂಗ್ ಏನಿದೆ ನಮ್ಮದು, ಕೆಲವೊಂದು ಹಿಡನ್ ಡಿಸೀಸ್ಗಳೇನಿದೆ ಅದು ಬಾರದೇ ಇದ್ದ ಹಾಗೆ ತಡಿಬೋದು. ಆಮೇಲೆ ಮುಖ್ಯವಾಗಿ ಪ್ರಾಣಾಯಾಮ ಮಾಡೋದ್ರಿಂದ ಹಾರ್ಮೋನ್ ಬ್ಯಾಲೆನ್ಸನ್ನು ಭಾಳ ಚೆನ್ನಾಗಿ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಭಾಳ ಹೆಲ್ಪ್ ಆಗುತ್ತೆ. ಅದರಲ್ಲಿಯೂ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಒಂದು ಏನಿದೆ, ನಾಡಿ ಶುದ್ಧಿ ಪ್ರಾಣಾಯಾಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹಿಡಿಲಿಕ್ಕೆ ಭಾಳ ಕೆಲಸ ಮಾಡುತ್ತೆ. ನಾಡಿ ಶುದ್ಧಿ ಪ್ರಾಣಾಯಾಮ ನಾವು ಸಾಮಾನ್ಯವಾಗಿ ಎರಡೂ ಹೊಳ್ಳೆಲಿಗೆ ಈ ಮುದ್ದೆ ಹಾಕ್ಕೊಳ್ಬೇಕು. ನಾಸಿಕ ಮುದ್ರೆ ಅಂತ ಕರಿತೇವೆ ನಾವು. ಮಧ್ಯದ ಬೆರಳು ಮತ್ತು ತೋರು ಬೆರಳನ್ನು ಮಡಿಚಿಬಿಟ್ಟು ಎರಡೂ ಮೂಗಿನ ಹೊಳ್ಳೆಯಲ್ಲಿ ಉಸಿರನ್ನು ತೆಗೆದುಕೊಳ್ಬೇಕು. ಆ ನಂತರ ಬಲಗಡೆ ಕ್ಲೋಸ್ ಮಾಡಿಬಿಟ್ಟು ಎಡದಲ್ಲಿ ಉಸಿರನ್ನು ಬಿಡಬೇಕು. ಇದು ನಾವು ಪ್ರಿಪ್ರೇಷನ್ ಅಂತ ಹೇಳ್ತೇವೆ. ಈಗ ಎಡದಿಂದ ಸ್ಟಾರ್ಟ್ ಆಗುತ್ತೆ. ಎಡದಿಂದ ಧೀರವಾಗಿ ತಗೊಳ್ಬೇಕು. ಆಮೇಲೆ ಎರಡನ್ನ ಸ್ವಲ್ಪ ಹೊತ್ತು ಕಟ್ಕೊಳ್ಬೇಕು, ಎರಡೂ ಹೊಳ್ಳೆಯನ್ನು. ಆಮೇಲೆ ಬಲದಲ್ಲಿ ಉಸಿರನ್ನ ಬಿಡಬೇಕು ನಿಧಾನವಾಗಿ. ಇದು ಅರ್ಧ ಆಯಿತು. ಪುನಃ ಬಲದಲ್ಲಿ ದೀರ್ಘವಾಗಿ ತಗೊಳ್ಬೇಕು. ಆಮೇಲೆ ಎರಡೂ ಹೊಳ್ಳೆಯನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಎಡದಲ್ಲಿ ಬಿಡಬೇಕು. ಇದು ಒಂದು ಸೈಕಲ್ ಆಯಿತು. ಇದು 1 ರೌಂಡ್ ಅಂತ ಕರಿತೀವಿ ನಾವು. ಆರಂಭದಲ್ಲಿ ಎರಡರಲ್ಲೂ ತಗೊಂಡು ಬಲ ಕ್ಲೋಸ್ ಮಾಡಿ ಎಡದಲ್ಲಿ ಬಿಟ್ಟಿರಬೇಕು. ಇದು ಪ್ರಿಪರೇಷನ್. ಈಗ ಎಡದಿಂದ ಸ್ಟಾರ್ಟ್ ಆಗುತ್ತೆ. ಎಡದಿಂದ ಬಲಕ್ಕೆ, ಆಮೇಲೆ ಬಲದಿಂದ ಎಡಕ್ಕೆ, ಹೀಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ಸುಮಾರು ಒಂದು 9 ರಿಂದ 15 ರೌಂಡ್ ನಾವು ಹೇಳ್ತೇವೆ. ದಿನನಿತ್ಯದಲ್ಲಿ ಇದನ್ನು ಮಾಡಿಕೊಂಡ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಹಾರ್ಮೋನ್ ಇಂಬ್ಯಾಲೆನ್ಸು. ಇನ್ನೊಂದು, ಅವರು ಕೆಲವು ಋತುಮತಿ ಆದಾಗ ರೆಸ್ಟ್ ತೊಗೊಳ್ಬೇಕು. ಇವತ್ತು ಹೆಚ್ಚಿನ ವರ್ಕೌಟ್ ಮಾಡ್ತಾರೆ, ತುಂಬ ಕೆಲಸ ಮಾಡ್ತಾರೆ, ಸ್ಟ್ರೈನ್ಫುಲ್ ಕೆಲಸ ಎಲ್ಲ ಇರುತ್ತೆ, ಅಥವಾ ಎಕ್ಸಸೈಸ್ ಮಾಡೋದೆಲ್ಲ ಮಾಡ್ತಾರೆ. ಇನ್ವರ್ಟೆಡ್ ಆಸನಗಳನ್ನೆಲ್ಲ ಮಾಡ್ತೇವೆ. ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಎಕ್ಸಸೈಸ್ ಕೂಡ ನಾವು ಮಾಡಬಾರ್ದು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಒಂದು 3-4 ದಿನ ಏನಿದೆ ರೆಸ್ಟ್ ತೊಗೊಳ್ಳಿಕ್ಕೆ ಹೇಳ್ತೇವೆ. ಒಳ್ಳೆ ಆಹಾರ, ಟೈಮಿಗೆ ಊಟ ಮಾಡಬೇಕು, ಒಳ್ಳೆ ನಿದ್ದೆ, ರಿಲ್ಯಾಕ್ಸೇಷನ್ ಮಾಡ್ಕೊಳ್ಬೋದು, ಸ್ವಲ್ಪ ರೆಸ್ಟ್ ತೊಗೊಳ್ಬೋದು. ಇನ್ನು ಬೇಕಂತ ಹೇಳಿದರೆ ಏನಾದ್ರು ಕ್ರ್ಯಾಂಪ್ಸ್ ಇರುತ್ತೆ, ಅಥವಾ ಏನೋ ಪೇಯ್ನ್ ಇರುತ್ತೆ ಅಂತ ಹೇಳಿದಾಗ ಸ್ವಲ್ಪ ಸ್ಟ್ರೆಚಿಂಗ್ ಆಸನಗಳನ್ನೆಲ್ಲ ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ಸರಳವಾಗಿರುವಂಥ ಕಿಬ್ಬೊಟ್ಟೆ ಮೇಲೆ ಅಥವಾ ಬೆನ್ನಿನ ಮೇಲೆ ಇರುವಂಥ, ಬೆನ್ನ ಮೇಲೆ ಸ್ಟ್ರೆಚ್ ಆಗುವಂಥ ಕೆಲವೊಂದು ಸರಳ ಆಸನಗಳನ್ನೆಲ್ಲ ಮಾಡ್ಬೋದೇ ಹೊರತು ಅದರ್ವೈಸ್ ಹೆವಿ ಪ್ರೆಷರ್ ಹಾಕುವಂಥ ಆಸನಗಳನ್ನು ಯಾವುದೂ ಮಾಡಬಾರ್ದು ಅಂತೀರಿ. ಮತ್ತೊಂದು, ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಹೃದಯ ಸ್ತಂಭನಕ್ಕೆ ಒಳಗಾಗಿರುವಂತಹ ಯುವಕರ ಒಂದು ನಿದರ್ಶನಗಳನ್ನು ನಾವು ಕೇಳಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರನ್ನ ತಗೊಳ್ಳೇಬೇಕಾಗತ್ತೆ. ತನ್ನ ದೇಹವನ್ನು ವ್ಯಾಯಾಮಕ್ಕೆ ತೊಡಗಿಸ್ಕೊಂಡಂತಹ ವ್ಯಕ್ತಿತ್ವ. ಅವರು ದಂಡಿಸ್ತಾ ಇದ್ರು ಅವರ ದೇಹವನ್ನು. ಹಾಗಾದರೆ ಇತ್ತೀಚೆಗೆ ಬಹಳಷ್ಟು ಯುವಜನತೆಯಲ್ಲಿ ಮಧುಮೇಹ ಬರ್ತಿರೋದನ್ನು ನಾವು ಕೇಳ್ತಾ ಇದ್ದೀವಿ. ಕಾರಣ ಏನಿರಬಹುದು ಗುರುಗಳೇ? ಸಾಮಾನ್ಯವಾಗಿ ಏನಾಗುತ್ತೆ, ಈ ನಾವು ಯುವಕರಾಗಿದ್ದಾಗ ಸಾಮಾನ್ಯವಾಗಿ ಈ ಎಕ್ಸಸೈಸ್ಗಳಿಗೆ ಹೆಚ್ಚು ನಾವು ಇಂಪಾರ್ಟೆನ್ಸ್ ಅಂತ ಕೊಡ್ತೇವೆ. ಅದರಲ್ಲಿ ನಾನು ಹೇಳಿದ ಹಾಗೆ ಸ್ಟ್ರೈನ್ ಹೆಚ್ಚಾಗುತ್ತೆ. ಸಾಮಾನ್ಯ ದೇಹವನ್ನು ವಿಪರೀತ ದಂಡಿಸ್ತೇವೆ. ಸೊ ಅಗತ್ಯಕ್ಕಿಂತ ಹೆಚ್ಚು ದಂಡಿಸಿದಾಗ ಅಲ್ಲಿ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಮತ್ತು ಇನ್ನೊಂದು, ಈ ವ್ಯಾಯಾಮ ಆಗಲಿ ಏನೇ ಆಗಲಿ ಅವೆಲ್ಲವೂ ವರ್ಕ್ ಆಗೋದು ನಮ್ಮ ದೇಹದ ಮೇಲೆ. ದೈಹಿಕವಾಗಿ ಕೆಲಸ ಮಾಡುತ್ತೆ, ಮಾನಸಿಕವಾಗಿ ಏನೂ ಮಾಡೋದೇ ಇಲ್ಲ. ನಾವು ಹೊರಗಡೆ ಚೆನ್ನಾಗೇ ಇರ್ತೇವೆ, ದಷ್ಟಪುಷ್ಟವಾಗಿರ್ತೇವೆ, ಒಳಗಡೆ ಟೊಳ್ಳು. ಏನು ಪ್ರಯೋಜನ ಆಯಿತು? ಒಳಗಡೆ ಏನಾದ್ರು ಮಾಡಬೇಕು. ಅದಕ್ಕೆ ಆಸನಗಳು ಕೆಲಸ ಮಾಡುವುದು ಅಂಗಮರ್ದನವಾಗಿ ನಮ್ಮ ಆರ್ಗನ್ಸ್ ಲೆವೆಲಲ್ಲಿ ವರ್ಕ್ ಮಾಡುತ್ತೆ. ಅದು ರಕ್ತ ಪರಿಚಲನೆ ಹೆಚ್ಚು ಮಾಡುತ್ತೆ. ನೀರಿನಾಳ ಗ್ರಂಥಿಯಲ್ಲಿ ಸ್ರವಿಸುವ ಕೆಲವೊಂದು ಹಾರ್ಮೋನ್ಗಳು ಸರಿಯಾಗಿ ಸಮತೋಲನದಲ್ಲಿ ಇರುತ್ತೆ.
ರಕ್ತ ಪರಿಚಲನೆ ಸರಿಯಾಗಿ ಆಗಿ ಆ ಒಂದು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುವಾಗೆ ಮಾಡುತ್ತೆ. ಸೊ ಹಾಗಾಗಿ ನಾನು ಹೇಳುವ ಪ್ರಕಾರ ವಿಪರೀತ ದೇವನ ದಂಡಿಸಿ ಇದು ಮಾಡೋದಕ್ಕಿಂತ ನಮಗೆ ಎಷ್ಟು ಆಗತ್ತೆ ಅಷ್ಟು ಮಿತಿಯಲ್ಲಿ ಇಟ್ಕೊಂಡು ಮಾಡಿದರೆ ಬಹುಶಃ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೋದು. ಇನ್ನೊಂದು ಯೋಗದಂಥ ಕೆಲವೊಂದು ಅಭ್ಯಾಸನ ಮಾಡೋದ್ರಿಂದ ಯೋಗದ ಅಂಗಗಳಾದ ಆಸನಗಳು, ಪ್ರಾಣಾಯಾಮಗಳು ಇಂಥದ್ದುಗಳನ್ನೆಲ್ಲ ಮಾಡೋದ್ರಿಂದ ಈ ಮಧುಮೇಹ ಇರ್ಬೋದು ಅಥವಾ ಹೃದಯಾಘಾತ ಇರ್ಬೋದು, ಸುಮಾರು ರೋಗಗಳನ್ನು ನಾವು ತಡಿಬೋದು. ನೀವು ಗೊತ್ತಿರ್ಬೋದು, ಎಕ್ಸಸೈಸ್ ಮಾಡುವಾಗ ಸಾಮಾನ್ಯವಾಗಿ ನಾವು ಸ್ಪೋರ್ಟ್ಸ್ ಗ್ರೌಂಡಲ್ಲೇ ಸತ್ತೋಗಿದ್ದ ನಿದರ್ಶನಗಳಿದೆ, ಅಥವಾ ಎಕ್ಸಸೈಸ್ ಮಾಡುವಾಗ ಅಲ್ಲೇ ಕುಸ್ತು ಬಿದ್ದು ಹೋಗಿರುವುದೆಲ್ಲ ನಿದರ್ಶನಗಳಿದೆ. ಯೋಗದಲ್ಲಿ ಆ ಒಂದು ನಿದರ್ಶನ ಭಾಳ ಕಡಿಮೆ ಅಥವಾ ಇಲ್ಲ ಅಂತ ಹೇಳ್ಬೋದು ನಾವು. ಸೊ ಹಾಗಾಗಿ ಯೋಗ ಅದು ಈ ಥರ ಸ್ಟ್ರೈನ್ ಮಾಡ್ಕೊಂಡು ಮಾಡುವಂಥದ್ದಲ್ಲ, ಅದು ಆಂತರಿಕವಾಗಿ ಆಂತರಿಕ ಬೆಳವಣಿಗೆಗಾಗಿ ಆಂತರಿಕ ವಿಕಾಸಕ್ಕಾಗಿ ಮಾಡುವಂಥ ಒಂದು ವಿದ್ಯೆ ಅದು. ಹಾಗೆ ಗುರುಗಳೇ, ತಾವು ಹೇಳಿದ್ರಿ ನಾವು ಕೆಲವು ಯೋಗಾಸನಗಳನ್ನು ಮಾಡೋದ್ರ ಮುಖೇನ ಮುಂಬರುವ ಮಧುಮೇಹವನ್ನು ಅಥವಾ ಇನ್ಯಾವುದೋ ಸಮಸ್ಯೆಯನ್ನು ತಡೆಗಟ್ಟಬಹುದು. ಆದರೆ ಒಮ್ಮೆ ಥೈರಾಯ್ಡ್ ಆಗಿರಬಹುದು, ಮಧುಮೇಹ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳಲ್ಲಿ ಬರುವಂಥ PCOD ಸಮಸ್ಯೆಗಳಾಗಿರ್ಬೋದು, ಸಮಸ್ಯೆಗಳು ಬಂದ ನಂತರ ಯೋಗಗಳನ್ನು ಮಾಡೋದ್ರ ಮುಖೇನ ರಿವರ್ಸ್ ಮಾಡೋ ಒಂದು ಸಾಧ್ಯತೆ ಇದೆಯಾ? ಹೇಗೆ? ಸಾಧ್ಯತೆ ಇದೆ, ಕೆಲವೊಂದು ರೋಗಗಳಿಗೆ ಸಾಧ್ಯತೆ ಇದೆ. ಈಗ ಸಾಮಾನ್ಯವಾಗಿ ನಾವು ಯೋಗ ಮತ್ತು ಯೋಗ ಥೆರಪಿ ಅಂತ ಹೇಳ್ತೇವೆ, ಇತ್ತೀಚಿನ ದಿನಗಳಲ್ಲಿ ಯೋಗ ಥೆರಪಿ ಅಂತ ಹೇಳ್ತೇವೆ. ಯೋಗ ಒಂದು ಆಧ್ಯಾತ್ಮಿಕ ಶಾಸ್ತ್ರ, ಅದು ಆರೋಗ್ಯ ಶಾಸ್ತ್ರ ಅಲ್ಲ. ಆಯುರ್ವೇದ ಅಥವಾ ಅಲೋಪತಿ, ಹೋಮಿಯೋಪತಿಯಲ್ಲಿ ಇದ್ದ ಹಾಗೆ ಆ ಪ್ರೋಟೋಕಾಲ್ ಎಲ್ಲ ನಮ್ಮ ಯೋಗದಲ್ಲಿ ಇಲ್ಲ. ಆದರೆ ಅಲ್ಲಿ ಇಲ್ಲಿ ಕೆಲವೊಂದು ರಿಸರ್ಚು ಮತ್ತು ಇನ್ನೊಂದು ಯೋಗಾಸನದ ಒಂದು ಏನು ಉಪಯೋಗ ಇದೆ, ಪ್ರಯೋಜನಗಳೆಲ್ಲ ಇದೆ, ಇದನ್ನೆಲ್ಲ ನೋಡಿಕೊಂಡು ನಾವು ಏನು ಮಾಡ್ತೇವೆ, ಯೋಗಾಸನಗಳಿಂದ ಪ್ರಾಣಾಯಾಮಗಳಿಂದ ಆರೋಗ್ಯ ಸಮಸ್ಯೆಯನ್ನು ತಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಇನ್ನೂ ರಿಸರ್ಚ್ ಆಗಬೇಕಾಗಿದೆ, ಇನ್ನಷ್ಟು ಮಾಹಿತಿ ಬೇಕಿದೆ ನಮ್ಗೆ ಅದ್ರ ಬಗ್ಗೆ. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಏನು ಗಮನಿಸಬೇಕಂದ್ರೆ, ಯೋಗವನ್ನು ಕೆಲವೊಂದು ಯೋಗಾಸನಗಳನ್ನು ಮಾಡೋದ್ರಿಂದ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನೇ ಬೇಡ, ಯೋಗದಲ್ಲೇ ಗುಣಪಡಿಸ್ಬೋದು. ಸಾಮಾನ್ಯವಾಗಿ ಮನಸ್ಸಿಗೆ ಸಂಬಂಧಪಟ್ಟ ರೋಗಗಳು ಅಥವಾ ಯಾವುದೋ ಒಂದು ರೋಗ ಕಾಸ್ ಗೊತ್ತಿಲ್ಲ, ಅನ್ನೋನ್ ಕಾಸ್ ಏನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ, ಯೋಗ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಕೆಲವೊಂದು ರೋಗಗಳಿಗೆ ಇದು ಪ್ಯಾರಲ್ ಆಗಿ ವರ್ಕ್ ಮಾಡುತ್ತೆ. ಈಗ ಸಾಮಾನ್ಯವಾಗಿ ಅಸ್ತಮ ಇರ್ಬೋದು, ಹೃದಯ ಸಂಬಂಧ ಇರ್ಬೋದು, ರೋಗಗಳಿರ್ಬೋದು, ಇವುಗಳಿಗೆಲ್ಲ ಪ್ಯಾರಲ್ ಆಗಿ ವರ್ಕ್ ಮಾಡುತ್ತೆ. ಇನ್ನೊಂದು ಕೆಲವರಿಗೆ ಸಪ್ಲಿಮೆಂಟ್ರಿಯಾಗಿ ಕೆಲಸ ಮಾಡುತ್ತೆ. ಈಗ ಸಾಮಾನ್ಯವಾಗಿ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಅಕ್ಯೂಟ್ ಬ್ಯಾಕ್ ಪೇನ್ ಇರ್ಬೋದು, ಅಥವಾ ಯಾವುದೋ ಕೇಸ್ಕಸ್ ಇರ್ಬೋದು, ಆವಾಗ ಯೋಗ ಮಾಡೋದ್ರಿಂದ ಅದನ್ನು ನಾವು ಆದಷ್ಟು ಇದು ಸಪೋರ್ಟ್ ಮಾಡುತ್ತೆ. ಇನ್ನು ಕೆಲವೊಂದು ಮಾರಕ ರೋಗಗಳು, HIV ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು, ಯೋಗ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಬೇರೆ ಮೆಡಿಸಿನ್ ಸಿಸ್ಟಮ್ ಬೇಕಾಗತ್ತೆ. ಯೋಗ ಹೆಲ್ಪ್ ಮಾಡಿದರೂ ಕೂಡ ನಾವು ಬೇರೆ ಮೆಡಿಸಿನ್ ಸಿಸ್ಟಮ್ ನಾವು ಡಿಪೆಂಡ್ ಆಗಿರಬೇಕಾಗತ್ತೆ ಅದರಲ್ಲಿ. ಖಂಡಿತವಾಗ್ಲೂ. ಬಹುಶಃ ತಾವು ಮಾತಾಡ್ತಾ ಹೇಳಿದ್ರಿ ಮಾಹಿತಿ ಇರಬೇಕು ಎಲ್ಲರಲ್ಲೂ ಅಂತ. ಹಾಗಾಗಿಯೇ ತಮ್ಮ 3 ಪುಸ್ತಕ ಅಚ್ಚಿಗೆ ಸಿದ್ಧವಾಗಿದೆ. ಒಂದು, ಯೋಗದ ಮಹತ್ವ, ಅದರಲ್ಲೂ ತಂದೆ ತಾಯಿಯರಾದಾಗ, ಪೋಷಕರಾದಾಗ ಯಾವ ರೀತಿಯ ಒಂದು ಬೇಕು, ಪೇರೆಂಟಲ್ ಯೋಗ, ಆಕ್ರೋ ಯೋಗ ಮತ್ತು ಪೇರೆಂಟಲ್ ಯೋಗ ಅಂತ ಹೇಳಿ ನನ್ನ ಹತ್ರ ಪುಸ್ತಕ ಇದೆ. ಮಕ್ಕಳಿಗೆ ಮತ್ತೆ ಮಹಿಳೆಯರಿಗೆ, ಪ್ರೆಗ್ನೆನ್ಸಿಯವರಿಗೆ ಅದರಿಗೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ಪುಸ್ತಕ ಇದೆ, ಯೋಗ ದರ್ಶನಂ ಅಂತ ಹೇಳಿ. ಇದು ಯಾರಿಗಾಗಿ? ಇದು ಪ್ರಾಣಾಯಾಮ ಬಗ್ಗೆ ಸಂಬಂಧಪಟ್ಟ ಮಾಹಿತಿ ಇದೆ, ಆಹಾರ ಕ್ರಮ ಮತ್ತೆ ಲೈಫ್ ಸ್ಟೈಲಿಗೆ ಸಂಬಂಧಪಟ್ಟಿದ್ದು ಅದರ ಬಗ್ಗೆ ಮಾಹಿತಿ ಇದೆ ಅದರಲ್ಲಿ. ಹಾಗೆ ಗುರುಗಳ ಹತ್ರ ಇನ್ನೊಂದಿದೆ, ಪ್ರಾಕ್ಟಿಕಲ್ ಮ್ಯಾನ್ಯುಯಲ್ ಆಫ್ ಇಂಟರ್ನ್ಯಾಷನಲ್ ಯೋಗ ಟೀಚರ್ಸ್ ಟ್ರೈನಿಂಗ್ ಸೆಂಟರ್. ತಾವು ಬಹಳಷ್ಟು ನಿಮ್ಮ ಅಡಿಯಲ್ಲಿ 3,500ಕ್ಕೂ ಅಧಿಕ ಯೋಗ ತರಬೇತುದಾರರನ್ನು ತಯಾರು ಮಾಡಿರುವಂಥ ಹೆಗ್ಗಳಿಕೆ ತಮ್ಮದು. ಅದರ ಕುರಿತಾಗೂ ಕೂಡ ಪುಸ್ತಕ ಸಿದ್ಧವಾಗಿದೆ. ಅದರ ಕುರಿತಾಗಿ ಏನು ಹೇಳ್ತೀರಿ? ಹೌದು, ಇದು ಈ ಮ್ಯಾನ್ಯುವಲ್ ನಾವು ಸಾಮಾನ್ಯವಾಗಿ ನಮ್ಮ ಟೀಚರ್ ಟ್ರೈನಿಂಗ್ ಕೋರ್ಸಲ್ಲಿ ಯೂಸ್ ಮಾಡ್ತೇವೆ. ಅದು ಕೂಡ ಈಗ ಅಪ್ಕಮಿಂಗ್ ಡೇಸಲ್ಲಿ ನಾವು ಅದನ್ನು ಬುಕ್ಸ್ ಮಾಡ್ತೇವೆ. ಅದರಲ್ಲಿ ನಾವು ಸರಳವಾದ ಮತ್ತು ಕಠಿಣವಾದ ಆಸನಗಳನ್ನೆಲ್ಲ ನಾವು ಅದನ್ನು ಸೇರಿಸಿದ್ದೇವೆ. ಆ ಆಸನಗಳು ಸಾಮಾನ್ಯವಾಗಿ ಒಬ್ಬ ಮನೆಯಲ್ಲೇ ಮಾಡಬೇಕಂತ ಹೇಳಿದರೆ ಏನೆಲ್ಲ ಮಾಹಿತಿ ಪಡ್ಕೊಳ್ಬೋದು, ಮಾಹಿತಿ ಬೇಕಾಗತ್ತೆ, ಅದೆಲ್ಲ ಆ ಬುಕ್ಕಲ್ಲಿ ಇದೆ. ಸಾಮಾನ್ಯವಾಗಿ ನಮ್ಮ ಸ್ಟೂಡೆಂಟ್ಸು ಸುಮಾರು 3,500 ಜನ ಸರ್ಟಿಫೈ ಆಗಿದ್ದಾರೆ. ಸುಮಾರು 100 ದೇಶಗಳಲ್ಲಿ ಅವರ ಶಿಷ್ಯಂದರಿಗೆ ಹೇಳಿಕೊಡ್ತಾ ಇದ್ದಾರೆ. ಹಾಗೆಯೇ ಅಥವಾ ಮಾತಾಡ್ತಾ ಚಿನ್ ಮುದ್ರೆ ಅನ್ನೋ ಒಂದು ಪದವನ್ನು ಬಳಸಿದ್ರಿ. ನಾವು ಚಿನ್ ಮುದ್ರೆ ಆಸನದಲ್ಲಿ ಕೂತ್ಕೋಬೇಕಾಗತ್ತೆ, ಈ ರೀತಿ ಕೈಗಳನ್ನು ಇಟ್ಕೋಬೇಕಾಗತ್ತೆ ಅಂತ. ಹಾಗಾದರೆ ಮುದ್ರೆ ಯೋಗದ ಅಂಗನ, ಮುದ್ರೆಗಳ ಮುಖೇನ ಕೂಡ ನಮಗೆ ಬರುವಂಥ ಅನೇಕ ಸಮಸ್ಯೆಗಳನ್ನು, ಅದರಲ್ಲೂ ಅತಿ ಹೆಚ್ಚು ಎಲ್ಲರೂ ಹೇಳೋದು ನಮ್ಗೆ ಭಾಳ ಅಸಿಡಿಟಿ ಆಗೋಗುತ್ತೆ, ಭಾಳ ಬೇಗ ತಿಂದಿದೋ ಅನ್ನ ಜೀರ್ಣನೇ ಆಗೋದಿಲ್ಲ, ಎಷ್ಟೇ ಹೊತ್ತಾದರೂ ಆ ದೇಹ ನಮ್ಮ ಎದೆಲ್ಲೇ ಕೂತಂಗೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಮುದ್ರೆಗಳ ಮುಖೇನ ಇವೆಲ್ಲವನ್ನ ಗೆಲ್ಲಬಹುದಾ? ಹೇಗೆ? ಖಂಡಿತವಾಗಿ. ಮುದ್ರಾ ಯೋಗಾಂಗ ಅಂತಲೇ ಕರೆದಿರೋದು, ಯೋಗದ ಒಂದು ಅಂಗ ಅದು. ಸೊ ಇವತ್ತು ಮುದ್ರಾ ಭಾಳ ಪ್ರಚಲಿತದಲ್ಲಿದೆ, ತುಂಬ ಪಾಪ್ಯುಲಾರಿಟಿಯನ್ನು ಪಡ್ಕೊಳ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಯೋಗಾಸನ ಮಾಡಬೇಕಂದ್ರೆ ಕೆಲವೊಂದು ನಿಯಮಗಳಿದೆ, ಮಾಡ್ಕೊಳ್ಳೋದು ಕಷ್ಟ. ಇನ್ನೊಂದು ಪ್ರಾಣಾಯಾಮ ಮಾಡಬೇಕಂದ್ರೂ ಕೆಲವೊಂದು ನಿಯಮಗಳು ಬರುತ್ತೆ. ಮುದ್ರೆ ಎಲ್ಲಿ ಬೇಕಾದರೂ ಮಾಡ್ಬೋದು. ಅದರಲ್ಲೂ ಹಸ್ತಮುದ್ರೆ ಅಂತ ಕರಿತೀವಿ ನಾವು. ಮುದ್ರದಲ್ಲೂ ಬೇರೆ ಬೇರೆ ಪ್ರಕಾರಗಳಿದೆ.
ಮನ ಮುದ್ರ ಅಂತ ಇದೆ, ಹಸ್ತ ಮುದ್ರ ಇದೆ, ಕಾಯ ಮುದ್ರ ಅಂತ ಇದೆ, ಬೇರೆ ಬೇರೆ ಮುದ್ರೆಗಳೆಲ್ಲ ಇದೆ. ಹಸ್ತ ಮುದ್ರ ಅನ್ನೋದು ನಾವು ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ಮಾಡ್ಬೋದು, TV ನೋಡ್ಕೊಳ್ಬೇಕಾದ್ರೂ ಮಾಡ್ಬೋದು, ವಾಕಿಂಗ್ ಮಾಡುವಾಗ ಮಾಡ್ಬೋದು, ಯಾವುದೇ ಭಂಗಿಯಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗಾಗಿ ಕೆಲವೊಂದು ಮುದ್ರೆಗಳನ್ನು ಅಳವಡಿಸ್ಕೊಡೋದ್ರಿಂದ ಖಂಡಿತವಾಗಿ ಕೆಲವೊಂದು ಆರೋಗ್ಯ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಲಿಕ್ಕಾಗತ್ತೆ. ಅದು ನೀವು ಹೇಳಿದಾಗ ಸುಲಭ ಅಂತ ನೀವು ಹೇಳೋದ್ರಿಂದ ಹಾಗಾಗಿ ದಯಮಾಡಿ ನಮ್ಮ ವೀಕ್ಷಕರಿಗೆ ಅವ್ರ ಕೆಲಸಗಳನ್ನು ಮಾಡ್ತಾನೆ ಮಾಡುವಂತ ಕೆಲವು ಮುದ್ರೆಗಳನ್ನು ತೋರಿಸ್ಕೊಡಿ. ಈಗ ಸಾಮಾನ್ಯವಾಗಿ ನಾವು ಮುದ್ರೆಗಳಲ್ಲಿ ನಾವು ಇದು ಪಂಚತತ್ವ ಮುದ್ರೆಗಳಂತ ಕರಿತೇವೆ. ಅಂದರೆ ನಮ್ಮ ಪಂಚತತ್ವಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಮುದ್ರೆಗಳು. ಅದರಲ್ಲಿ 4 ಮುದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಚಿನ್ಮುದ್ರ ಅಂತ, ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ. ಎಡಿಕ್ಷನ್ಸ್ ಇರ್ಬೋದು, ಅಥವಾ ವಿಡ್ರಾಲ್ ಸಿಮ್ಟಮ್ಸ್ ತೆಗೆಯೋದಾಗಲಿ, ಅಥವಾ ಬೇರೆ ಬೇರೆ ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳನ್ನು ತೆಗಿಲಿಕ್ಕಾಗಲಿ, ಅಥವಾ ಕಾನ್ಸಂಟ್ರೇಷನಿಗಾಗಲಿ ಈ ಮುದ್ರೆ ಹೆಲ್ಪ್ ಮಾಡುತ್ತೆ. ಸಿಂಪಲ್. ಇದನ್ನು ಒಂದು 15ರಿಂದ 30 ನಿಮಿಷ ಮಾಡಬೇಕಾಗತ್ತೆ. ಆಮೇಲೆ ಇದು ಆಕಾಶ ಮುದ್ರ ಅಂತ ಕರಿತೇವೆ. ನಮ್ಮ ಇದು ಕಿವಿ ಸಂಬಂಧಪಟ್ಟ ತೊಂದರೆ ಇರ್ಬೋದು, ಅಥವಾ ಇದು ನಮ್ಮದು ಒಟ್ಟಿಗು ಅಂತ ಹೇಳ್ತೇವೆ, ಅಂಥದ್ದು ಸಮಸ್ಯೆಗಳನ್ನೆಲ್ಲ ತೆಗಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಇದು ಪೃಥ್ವಿ ಮುದ್ರ. ಈ ಪೃಥ್ವಿ ಮುದ್ರ ಸಾಮಾನ್ಯವಾಗಿ ನಮ್ಮ ದೇಹದ ಈ ಬಾಡಿ ಮಾಸ್ ಇಂಡೆಕ್ಸ್ ಏನಂತ ಕರಿತೇವೆ ನಾವು ಇದನ್ನ. ಸೊ ದಟ್ ಕ್ಯಾನ್ ಬ್ಯಾಲೆನ್ಸ್ ಇಟ್. ಸೊ ನಿಮ್ಮ ವೆಯ್ಟು ಒಂದು ಆಪ್ಟಿಮೈಸ್ ಸ್ಥಿತಿಯಲ್ಲಿ ಇರುತ್ತೆ, ಒಂದು ಹಂತದಲ್ಲಿ ಇರುತ್ತೆ, ಅದು ಹೆಚ್ಚಾಗದಿದ್ದಾಗೆ. ಮತ್ತು ನಮ್ಮ ಇಮ್ಯುನಿಟಿ ಆಗಲಿ ಅಥವಾ ವೈಟಲಿಟಿ ಆಗಲಿ ಅದೆಲ್ಲ ಒಂದು ಸುಸ್ಥಿತಿಯಲ್ಲಿ ಇರಬೇಕಂತ ಹೇಳಿದರೆ ಈ ಪೃಥ್ವಿ ಮುದ್ರ ಭಾಳ ಮುಖ್ಯವಾಗುತ್ತೆ. ಇನ್ನೊಂದು ಲಾಸ್ಟಿಗೆ ವರುಣ ಮುದ್ರ. ವರುಣ ಮುದ್ರದಿಂದ ನಮ್ಮಲ್ಲಿರುವಂಥ ರಕ್ತ ಪರಿಚಲನೆ ಆಗಲಿ ಅಥವಾ ಬ್ಲಡ್ ವಾಲ್ಯೂಮ್ ಆಗಲಿ ಅದೆಲ್ಲವೂ ಸುಸ್ಥಿತಿಯಲ್ಲಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಈ 4 ಮುದ್ರೆ ಭಾಳಷ್ಟು ಮುಖ್ಯ. ಅದರಲ್ಲೂ ಕೆಲವರು ಪ್ರತಿ ಮುದ್ರೆ 20 ನಿಮಿಷ 30 ನಿಮಿಷ ಮಾಡಬೇಕಾದ್ರಿಂದ ಟೈಮ್ ಇಲ್ಲ ಅಂತ ಹೇಳಿ ಎಲ್ಲ ಒಟ್ಟಿಗೆ ಮಾಡ್ಬೋದು ಕೇಳ್ತಾರೆ. ಅದು ಮಾಡ್ಬೋದು. ಇದು ತ್ರಿದೋಷ ಮುದ್ರೆ ಅಂತ ಕರಿತೇವೆ. ಅದಕ್ಕೆ ನಾವು ಭಾರತೀಯರು ಊಟ ಮಾಡುವಾಗ ಈ ಮುದ್ರೆ ಹಾಕ್ಕೊಂಡು ಊಟ ಮಾಡೋದು ಅದಕ್ಕೋಸ್ಕರನೇ. ಸೊ ನಾವು ಈ ಮುದ್ರೆ ಮಾಡ್ತಾ ಊಟ ಮಾಡ್ತೇವೆ. ಅದೇನಾಗುತ್ತೆ ಅಂದರೆ ನಮ್ಮಲ್ಲಿ ಏನು ಎಲಿಮೆಂಟ್ಸ್ ಇಂಬ್ಯಾಲೆನ್ಸ್ ಅಂತ ಕರಿತೇವೆ, ಈ 5 ಎಲಿಮೆಂಟ್ಸು ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ದೋಷ ಬಂದ್ಬಿಡುತ್ತೆ. ತ್ರಿದೋಷ ಅಂತ ಕರಿತೇವೆ ನಾವು. ವಾತ ಪಿತ್ತ ಕಫ ಆಯುರ್ವೇದ ಪ್ರಕಾರ ತ್ರಿದೋಷ ಅಂತ ಕರಿತೇವೆ ನಾವು. ಅದನ್ನು ತಡಿಲಿಕ್ಕೆ ನಾವು ಊಟ ಮಾಡುವಾಗಲೇ ಇದನ್ನು ಹಾಕೊಂಡು ಬಿಡ್ತೇವೆ. ಅದಕ್ಕೆ ಸ್ಪೂನನ್ನು ಯೂಸ್ ಮಾಡ್ದೇ ಆದಷ್ಟು ಕೈ ಬೆರಳನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದು ಇದೇ ದೃಷ್ಟಿಯಿಂದ. ನಾವು ನಿಜವಾಗ್ಲೂ ಎಷ್ಟು ನಮ್ಮ ಹಿರಿಯರಿಗೆ ಋಣಿಯಾಗಿರ್ಬೇಕಲ್ಲ. ನಮ್ಮ ಬದುಕಿನ ಶೈಲಿಯನ್ನ ಎಷ್ಟು ಚೆನ್ನಾಗಿ ಅವರು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ರೀತಿಯ ಬದುಕು ರೀತಿಯನ್ನೇ ಅವರು ಅದರ ಜೊತೆಯಲ್ಲಿ ಹಾಸೋಕಾಕಿ ಬೆರೆಸಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಈ ಎಲ್ಲ ಅಭೂತಪೂರ್ವ ಸೇವೆಯನ್ನು ಗುರುತಿಸಿ ನಿಮಗೆ ರಾಷ್ಟ್ರ ವಿಭೂಷಣ, ಯೋಗ ಭೂಷಣ, ಯೋಗ ರತ್ನ ಇನ್ನೂ ಅನೇಕ ಪ್ರಶಸ್ತಿಗಳು ಬಂದಿದೆ. ಅದರ ಕುರಿತಾಗಿ ಏನು ಹೇಳ್ತೀರಿ ಗುರುಗಳೇ? ನಾವು ನಮ್ಮ ಯೋಗ ದರ್ಶನಮು ಒಂದು ಸ್ಮಾಲ್ ಕೊಠಡಿಯಲ್ಲಿ ಆರಂಭವಾಗಿ ಇವತ್ತು ಒಂದು ದೊಡ್ಡ ಆಶ್ರಮ ಥರ ಇದ್ದು ನಾವು ಸಾಮಾನ್ಯವಾಗಿ ಯೋಗವನ್ನು ಭಾರತೀಯ ಯೋಗವನ್ನು ಒಂದು ಆಧ್ಯಾತ್ಮಿಕ ಚೌಕಟ್ಟಲ್ಲಿ, ಆಮೇಲೆ ಒಂದು ಗುರುಕುಲ ಪದ್ಧತಿಯಲ್ಲಿ, ಗುರುಕುಲ ಒಂದು ಮಾದರಿಯಲ್ಲಿ ನಮ್ಮ ಋಷಿಮುನಿಗಳು ಹೇಗೆ ಹೇಳಿಕೊಡ್ತಿದ್ರು, ಒಂದು ಕೆಲವೊಂದು ಊಟ ಉಪಚಾರಗಳಲ್ಲಿ ಹತೋಟಿಯಲ್ಲಿ ಇಟ್ಕೊಂಡು ಅಥವಾ ಒಂದು ಜೀವನ ಶೈಲಿಯಲ್ಲಿ ಹತೋಟಿ ಇಟ್ಕೊಂಡು ಅಭ್ಯಾಸ ಕ್ರಮವನ್ನು ನಾವು ಒಂದು ಏನ್ಷಿಯಂಟ್ ರೀತಿಯಲ್ಲಿ ಹೇಗೆ ಮಾಡಬೇಕು, ಒಂದು ಅದು ಮಾಡಿದಾಗ ಹೇಗೆ ಯೋಗದ ಒಂದು ಅನುಭವ ಆಗಬೇಕು, ಅದಕ್ಕೆ ಪೂರಕವಾಗಿ ಏನೆಲ್ಲ ಬೇಕು ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಗುರುತಿಸಿಬಿಟ್ಟು ಸುಮಾರು ಸಂಸ್ಥೆಗಳು ಈ ಥರ ಅವಾರ್ಡ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಕರ್ನಾಟಕ ಎಕ್ಸಲೆನ್ಸ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ರಾಷ್ಟ್ರಭೂಷಣ ಅಂತ ಇದೆ, ವಿಶ್ವಮಾನ್ಯ ಯೋಗರತ್ನ, ಯೋಗಭೂಷಣ, ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಬಂದಿದೆ. ಆಮೇಲೆ BBC ಯಲ್ಲೂ ಕೂಡ ಒಂದು ಇದು ಮಾಡಿದ್ದಾರೆ, ಒಂದು ಇಂಟರ್ವ್ಯೂ ಆಗಿತ್ತು ಈ ಪ್ರಾಣಾಯಾಮದ ಮೇಲೆ. ನಾನು ಸ್ವಲ್ಪ ಪ್ರಾಣಾಯಾಮದ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿರೋದ್ರಿಂದ ಪ್ರಾಣಾಯಾಮದ ಮೇಲೆ ಒಂದು ಡೀಟೇಲ್ಸ್ ಕೂಡ BBC ಯಲ್ಲೂ ಕೂಡ ಬಂದಿದೆ. ಇದೆಲ್ಲ ಒಂದು ರೆಕಗ್ನೈಸೇಷನ್. ಇವತ್ತು ನಮ್ಮ ಸನಾತನ ಧರ್ಮ ಯೋಗ ಒಂದು ಅದ್ಭುತವಾದಂಥ ಪುರಾತನವಾದಂಥ ವಿದ್ಯೆ ಕುರಿತು ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರುವಂಥ ವೀಕ್ಷಕರಿಗೆ ಏನು ಕಿವಿ ಮಾತು ಹೇಳ್ತೀರಿ? ನಾನು ಇದರ ಪ್ರಕಾರ, ಈ ಒಂದು ವಾಹಿನಿಯ ಪ್ರಕಾರ ನಾನು ಏನು ಹೇಳೋದು ಅಂತ ಹೇಳಿದರೆ, ಈಗ ಯೋಗ ಡೇ ಭಾಳ ಹತ್ತಿರದಲ್ಲೇ ಇದೆ. ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಈ ಬಾರಿಯ ಥೀಮು. ಯಾರಾದರೂ ಯೋಗ ಮಾಡ್ತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ, ಅದನ್ನು ಮುಂದುವರಿಸಿ, ಎಲ್ಲಿಯೂ ಕೂಡ ಬಿಡಬೇಡಿ. ಯಾರು ಇನ್ನೂ ಆರಂಭಿಸಲಿಲ್ಲ, ಈ ಯೋಗ ಡೇದಾದರೂ ಈ ಯೋಗ ದಿನಾಚರಣೆಯಿಂದ ಅಂಗವಾಗಿ ಆರಂಭಿಸಿ ಎಲ್ಲರಿಗೂ ಆರೋಗ್ಯ ಸುಖ ಜೀವನ ಸಿಗಲಿ ಅಂತ ಹಾರೈಸ್ತಾ ನನ್ನ ಈ ಒಂದು ವಾಹಿನಿಗೆ ಬರಮಾಡಿಕೊಂಡ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಯೋಗದ ಮಹತ್ವವನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥಕೊಂಡಿದ್ವಿ. ನಮ್ಮ ದೇಹನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಮಗಾಗಿ ಸಮಯವನ್ನು ನಾವು ಮೀಸಲಿಡಲೇಬೇಕಾಗತ್ತೆ. ಆ ಮೀಸಲಿಟ್ಟಿರುವಂಥ ಸಮಯದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ ಇವೆಲ್ಲದರ ಜೊತೆಯಲ್ಲಿ ನಗೋದು ಮರಿಬೇಡಿ. ನಗ್ನಾಗ್ತಾ ಇದ್ರೆ ಆರೋಗ್ಯ ಯಾವಾಗಲೂ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.